ಚಿಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಮಕ್ಕಳೇ. ಇವತ್ತಿನ ಈ ತರಗತಿಯಲ್ಲಿ 8ನೇ ತರಗತಿಯ ಸಿರಿಗನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಮೊದಲ ಪಾಠ ಮಗ್ಗದ ಸಾಹೇಬ. ಈ ಒಂದು ಪಾಠದ ಅರ್ಥ, ವಿವರಣೆ ಹಾಗೆ ಸಾರಾಂಶವನ್ನ ಸರಳವಾಗಿ ಅರ್ಥೈಸ್ಕೊಳ್ಳೋಣ ಮಕ್ಕಳೇ. ಇದನ್ನ ಬರೆದಂತಹ ಲೇಖಕರು ಬಾಗಲೋಡಿ ದೇವರಾಯ ಅಲ್ವಾ. ಹಾಗಾದ್ರೆ ಏನು ಮಗ್ಗದ ಸಾಹೇಬ ಅಂದ್ರೆ? ಮಗ್ಗ ಅಂತಂದ್ರೆ ಬಟ್ಟೆ ನೇಯುವಂತಹ ಒಂದು ಯಂತ್ರ. ನೀವಿಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ. ಈ ಒಂದು ಮಗ್ಗದಲ್ಲಿ ಸಾಧನೆ ಮಾಡಿದ ವ್ಯಕ್ತಿಯ ಕುರಿತಾಗಿ ನಾವು ಈ ಒಂದು ಪಾಠದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀವಿ ಅಲ್ವಾ. ಸಾಹೇಬ ಅಂದ್ರೆ ಆಗಿನ ಕಾಲದಲ್ಲಿ ಅಂದ್ರೆ ಮೊಘಲರ ಕಾಲದಲ್ಲಿ ಸಮಾಜದಲ್ಲಿ ಇರುವಂತಹ ಗಣ್ಯ ವ್ಯಕ್ತಿಗಳಿಗೆ ಕೊಡ್ತಾ ಇದ್ದಂತಹ ಒಂದು ಬಿರುದು. ಹಾಗಾದ್ರೆ ಈ ಮಗ್ಗದ ಸಾಹೇಬದಲ್ಲಿ ಯಾರು ಸಾಧನೆಯನ್ನ ಮಾಡ್ತಾರೆ, ಹೇಗೆ ಸಾಧನೆಯನ್ನ ಮಾಡ್ತಾರೆ ಅಲ್ವಾ, ಯಾವೆಲ್ಲ ತೊಡಕುಗಳು ಎದುರಾಗುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಮಕ್ಕಳೇ. ಮೊದಲಿಗೆ ಕೃತಿಕಾರರ ಪರಿಚಯವನ್ನ ನೋಡೋಣ. ಬಾಗಲೋಡಿ ದೇವರಾಯ ಇವರು 1927ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯಲ್ಲಿ ಜನಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯಲ್ಲಿ 1927ರಲ್ಲಿ ಜನಿಸಿದರು. ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ಆ ಕಾಲಕ್ಕೆ IAS ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶಿ ಸೇವೆಗೆ ಆಯ್ಕೆಯಾದವರಲ್ಲಿ ಪ್ರಮುಖರು ಅಂತ ಹೇಳ್ಬೋದು ನಾವು ಅಲ್ವಾ. ಆ ಕಾಲಕ್ಕೆ IAS ಪರೀಕ್ಷೆಯಲ್ಲಿ ತೇರ್ಗಡೆಯನ್ನ ಹೊಂದ್ತಾರೆ, IAS ಪರೀಕ್ಷೆಯನ್ನ ಕ್ಲಿಯರ್ ಮಾಡ್ತಾರೆ. ಅದಾದ್ಮೇಲೆ ವಿದೇಶದಲ್ಲಿ ಸೇವೆ ಮಾಡುವಂತಹ ಅವಕಾಶ ಸಿಗುತ್ತೆ. ಭಾರತದ ರಾಯಭಾರಿಯಾಗಿ ಬೇರೆ ಇತರ ದೇಶಗಳಲ್ಲಿ ಕೆಲಸ ಮಾಡುವಂತಹ ಅವಕಾಶ ಇವರಿಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಮಾಸ್ತಿ ಹಾಗೂ ಇವರು ಸಮಕಾಲೀನರು. ಮಾಸ್ತಿ ಕನ್ನಡದ ಆಸ್ತಿ. ಯಾರಿಗ್ ಗೊತ್ತಿಲ್ಲ ಹೇಳಿ? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಮತ್ತೆ ಇವರು ಸಮಕಾಲೀನರು. ಸಮಕಾಲೀನರು ಅಂದ್ರೆ ಒಂದೇ ಕಾಲಾವಧಿಯಲ್ಲಿ ಜೀವಿಸಿದ್ದಂಥವ್ರು ಅಂತ ಅರ್ಥ. ಅದಲ್ಲದೆ ಸಣ್ಣ ಕಥೆಗಳನ್ನ ಸಹ ಬರೆದಿದ್ದಾರೆ. ಇವರು ರಾಯಭಾರಿಯಾಗಿ ಕೆಲಸ ಮಾಡಿದಂತಹ ದೇಶಗಳು ಇಟಲಿ, ನೇಪಾಳ, ನೈಜೀರಿಯಾ, ಫಿಲಿಪೈನ್ಸ್, ನ್ಯೂಜಿಲ್ಯಾಂಡ್, ಬಲ್ಗೇರಿಯಾ ಮೊದಲಾದ ದೇಶಗಳಲ್ಲಿ ಕೆಲಸವನ್ನ ಮಾಡಿದ್ದಾರೆ ಅಲ್ವಾ. ಇವರು ಬರೆದಂತಹ ಪ್ರಮುಖ ಕಥಾ ಸಂಗ್ರಹಗಳೆಂದ್ರೆ ಹುಚ್ಚು, ಮುನಸೀಫ ಮತ್ತು ಇತರ ಕಥೆಗಳು, ಆರಾಧನಾ, ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು. ಬಾಗಲೋಡಿ ದೇವರಾಯ ಇವರು ಒಟ್ಟು 26 ಕಥೆಗಳನ್ನ ಬರೆದಿದ್ದಾರೆ. ಒಟ್ಟು ಸಾಹಿತ್ಯ ಕೃಷಿಯಲ್ಲಿ 26 ಕಥೆಗಳನ್ನ ಬರೆದಿದ್ದಾರೆ. ಇಷ್ಟೆಲ್ಲ ಸಾಧನೆಯನ್ನ ಮಾಡಿದಂತಹ ಇವರು 1985ರಲ್ಲಿ ನಿಧನರಾದರು. ಇದಿಷ್ಟು ಇವರ ಒಂದು ಕಿರು ಪರಿಚಯ ಮಕ್ಕಳೇ. ಈಗ ನಾವು ಪಾಠದ ಆಶಯವನ್ನ ನೋಡೋಣ. ಯಾವ ಉದ್ದೇಶ, ಏನೆಲ್ಲ ಸಂದೇಶಗಳನ್ನ ಈ ಪಾಠ ನಮ್ಗೆ ನೀಡುತ್ತೆ ಅಂತ. ಪ್ರಸ್ತುತ ಈ ಒಂದು ಮಗ್ಗದ ಸಾಹೇಬ ಪಾಠದಲ್ಲಿ ಧಾರ್ಮಿಕ ಸಹಿಷ್ಣುತೆಯನ್ನ ನಾವು ಕಾಣಬಹುದು. ಏನಪ್ಪಾ ಧಾರ್ಮಿಕ ಸಹಿಷ್ಣುತೆ ಅಂದ್ರೆ? ಎಲ್ಲ ಧರ್ಮಗಳನ್ನ ಸಮಾನವಾಗಿ ಕಾಣುವಂತಹ ಒಂದು ಮನೋಭಾವ ಅಲ್ವಾ. ಗುಡಿ ಕೈಗಾರಿಕೆಗಳ ವಿನಾಶಕ್ಕೆ ಕಾರಣವಾದ ಅಂಶ ಈ ಒಂದು ಪಾಠದಲ್ಲಿ ಗಮನವನ್ನ ಸೆಳೆಯುತ್ತೆ. ಗುಡಿ ಕೈಗಾರಿಕೆಗಳು ಅಂದ್ರೆ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದಂತೆ ಸಣ್ಣ ಬಂಡವಾಳವನ್ನ ಹೂಡಿಕೆ ಮಾಡಿ ಒಂದು ವಸ್ತುಗಳನ್ನ ತಯಾರು ಮಾಡಿ ಮಾರಾಟ ಮಾಡುವಂತಹದ್ದನ್ನ ಗುಡಿ ಕೈಗಾರಿಕೆಗಳು ಅಂತ ಕರೀತೀವಿ. ಇದು ನಾಶದ ಕಡೆಗೆ ಹೋಗುತ್ತೆ. ಕಾರಣ ಏನು ಅನ್ನುವಂತಹ ಅಂಶ ನಮ್ಗೆ ಈ ಒಂದು ಪಾಠದಲ್ಲಿ ಸಿಗುತ್ತೆ. ಈ ಒಂದು ಸಂದರ್ಭದಲ್ಲಿ ಶಾಲೆಗಳಲ್ಲಿ ಔದ್ಯೋಗಿಕ ಶಿಕ್ಷಣವನ್ನ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಔದ್ಯೋಗಿಕ ಶಿಕ್ಷಣ ಅಂದ್ರೆ ಉದ್ಯೋಗಕ್ಕೆ ಪೂರಕವಾಗುವಂತಹ ಒಂದು ಶಿಕ್ಷಣ. ಅದರಲ್ಲಿ ಯಾವೆಲ್ಲ ಅಂಶಗಳಿರುತ್ತೆ ಅಂದ್ರೆ ಮಕ್ಕಳ ಆಸಕ್ತಿಗೆ ಪೂರಕವಾದ ಶಿಕ್ಷಣವನ್ನ ನೀಡೋದು, ಮಕ್ಕಳಿಗೆ ಯಾವ್ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಫೀಲ್ಡ್ ಅಲ್ಲಿ ಅದಕ್ಕೆ ಅನುಕೂಲ ಆಗುವಂತಹ ಒಂದು ಶಿಕ್ಷಣವನ್ನ ಕೊಡೋದು. ಉದಾಹರಣೆಗೆ ಕೃಷಿ ಮಾಡೋದಾಗಿರ್ಬೋದು, ಮಗ್ಗ ಬಟ್ಟೆ ನೇಯುವಂಥದ್ದು, ರೇಷ್ಮೆ ಸಾಗಾಣಿಕೆ ಅಲ್ವಾ, ರೇಷ್ಮೆ ಸಾಕುವಂಥದ್ದು, ಮತ್ತೆ ಹೈನುಗಾರಿಕೆ, ಇನ್ನು
ಪೀಠೋಪಕರಣಗಳನ್ನ ತಯಾರು ಮಾಡುವಂತಹದ್ದು ಇತ್ಯಾದಿ ಏನೆಲ್ಲ ಚಟುವಟಿಕೆಗಳನ್ನ ನಾವು ಗಮನಿಸಬಹುದು. ಯಾವ್ಯಾವ ಕ್ಷೇತ್ರದಲ್ಲಿ ಅವರಿಗೆ ಆಸಕ್ತಿ ಇದೆ ಆ ಒಂದು ಕ್ಷೇತ್ರಗಳಲ್ಲಿ ಆ ಮಕ್ಕಳಿಗೆ ನಾಲೆಡ್ಜ್ ಅನ್ನ, ಜ್ಞಾನವನ್ನ ಕೊಡುವಂತಹ ಒಂದು ಶಿಕ್ಷಣ. ಅಷ್ಟೇ ಅಲ್ಲ, ಸ್ವಯಂ ಉದ್ಯೋಗಕ್ಕೆ ಪ್ರೇರಣೆ ನೀಡುವಂತಹ ಅಂಶಗಳು ಈ ಶಿಕ್ಷಣದಲ್ಲಿ ಇದ್ದು, ಸ್ವಂತಹ ಉದ್ಯಮವನ್ನ ಪ್ರಾರಂಭ ಮಾಡುವಂತದ್ದು ಈ ಒಂದು ಅಂಶಗಳನ್ನ ಒಳಗೊಂಡಿತ್ತು ಔದ್ಯೋಗಿಕ ಶಿಕ್ಷಣ. ಪ್ರಸ್ತುತ ನಮಗಿರುವಂತಹ ಈ ಒಂದು ಪಾಠದಲ್ಲಿ ಒಬ್ಬ ತಂದೆ ತನ್ನ ಮಗನಿಗಿದ್ದಂತಹ ಮಗ್ಗದ ಬಗೆಗಿನ ಒಲವಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಅಲ್ವಾ. ತಂದೆಗೆ ಮಗ್ಗವನ್ನ ಕಲಿಯೋದು ಇಷ್ಟ ಇರಲ್ಲ, ಅದಕ್ಕೆ ವಿರೋಧವನ್ನ ಅಪೋಸ್ ಮಾಡ್ತಾನೆ. ಇಲ್ಲ, ನೀನ್ ಮಗ್ಗವನ್ನ ಕಲಿಬಾರ್ದು ಅಂತ ಹೇಳ್ತಾನೆ. ಈ ಒಂದು ಸಂದರ್ಭದಲ್ಲಿ ತುಂಬಾ ಇಷ್ಟಪಟ್ಟಂತಹ ಆ ಒಂದು ಹುದ್ದೆಯನ್ನ, ಆ ಒಂದು ಕೆಲಸವನ್ನ ಬಿಡೋದಕ್ಕೆ ಮನಸ್ಸಿಲ್ದೆ ಇರುವಂತಹ ಮಗ ತನ್ನ ಮಾರ್ಗವನ್ನ ಹುಡುಕೊಳ್ತಾನೆ. ಸ್ವತಂತ್ರವಾಗಿ ಕಂಡುಕೊಂಡಂತಹ ಒಂದು ಆಶಯ ಈ ಒಂದು ಪಠ್ಯ ಭಾಗದಲ್ಲಿ ಕಾಣಿಸುತ್ತೆ ಅಲ್ವಾ. ನಮ್ಮ ಗುರಿ ಒಳ್ಳೆಯದಾಗಿದ್ದಾಗ, ನಾವು ಹೋಗುವಂತಹ ದಾರಿ ಒಳ್ಳೆಯದಾಗಿದ್ರೆ ನಾವು ಸ್ವತಂತ್ರವಾಗಿ ನಿರ್ಧಾರವನ್ನ ಕೈಗೊಳ್ಳಬಹುದು ಅಲ್ವಾ. ಕೈಗೊಳ್ಳುವಂತಹ ಒಂದು ಅವಕಾಶ ಸಿಕ್ಕಾಗ ಅದನ್ನ ಉಪಯೋಗಿಸ್ಕೋಬೇಕು ಅನ್ನೋದು ನಮ್ಗಿಲ್ಲಿ ಸಿಗುವಂತಹ ಒಂದು ಸಂದೇಶ ಆಗುತ್ತೆ. ಪ್ರಸ್ತುತ ಈ ಒಂದು ಮಗ್ಗದ ಸಾಹೇಬ ಕಥೆಯನ್ನ ಬಾಗಲೋಡಿ ದೇವರಾಯ ಅವರು ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ಕೆ ಮಾಡಿ ನಿಗದಿಪಡಿಸಿದೆ ಮಕ್ಕಳು. ಆಕರ ಗ್ರಂಥ ಸಮಗ್ರ ಕಥೆಗಳು. ಇದಿಷ್ಟು ಆಶಯ ಭಾವ. ಬನ್ನಿ ನೋಡೋಣ ಪಾಠದಲ್ಲಿ ಆ ಮಗ ಯಾವ ರೀತಿಯಂತ ನಿರ್ಧಾರವನ್ನ ಕೈಗೊಂಡು ಹೇಗೆ ಸಾಧನೆಯನ್ನ ಮಾಡ್ತಾನೆ ಅಂತ. ಪಾಠ ಪ್ರವೇಶ ಮಕ್ಕಳೇ, ಬಹಳ ಜನಪ್ರಿಯ ಸಾಹಿತ್ಯ ಪ್ರಕಾರಗಳ ಸಣ್ಣ ಕಥೆಯು ಒಂದು, ಹೌದಲ್ವಾ. ಸಣ್ಣ ಪುಟ್ಟ ಕಥೆಗಳು, ಸಣ್ಣ ಕಥೆಗಳು, ಒಂದು ಸಣ್ಣ ಘಟನೆಯನ್ನ ಇಟ್ಕೊಂಡು ವರ್ಣಿಸುವಂತಹ ಕಥೆಗಳು, ಇವು ತುಂಬಾ ಕುತೂಹಲವನ್ನ ಮೂಡಿಸ್ತವೆ. ಇವು ಜಾಸ್ತಿ ಜನಪ್ರಿಯ, ಫೇಮಸ್ ಆಗಿರುವಂತಹ ಕಥೆಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಅಲ್ವಾ. ಕಥೆಯನ್ನ ಹೇಳುವುದು ಹಾಗೂ ಕೇಳುವುದು ಮಾನವನ ಹುಟ್ಟುಗುಣ. ಮನುಷ್ಯ, ಅದು ನಮ್ಮಂತಹ ಭಾರತ ದೇಶದಲ್ಲಿರುವಂತಹ ಮನುಷ್ಯರ ಹುಟ್ಟುಗುಣ. ಹುಟ್ಟುತ್ತಾನೆ ಕಥೆಗಳನ್ನ ಕೇಳುವಂತಹ ಹವ್ಯಾಸವನ್ನ ಬೆಳೆಸ್ಕೊಂಡ್ ಬರ್ತೀವಿ. ಮತ್ತೆ ಹಿರಿಯರು ಕಥೆಗಳನ್ನ ಹೇಳುವಂತಹ ಗುಣವನ್ನ ಹೊಂದಿದ್ದಾರೆ ಅಲ್ವಾ. ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ, ಇವರೆಲ್ಲ ತಮ್ಮ ಮಕ್ಕಳಲ್ಲಿ ಆಸಕ್ತಿ ಕೆರಳಿಸಿ ಕುತೂಹಲ ಉಂಟು ಮಾಡಲು, ಮನಸ್ಸಿಗೆ ಮುದ ನೀಡಲು, ಮನಸ್ಸನ್ನರಳಿಸುವ ಕಥೆಗಳನ್ನು ಹೇಳುತ್ತಿದ್ದರು. ಆಸಕ್ತಿಯನ್ನ ಕೆರಳಿಸ್ಬೇಕು. ಕತೆ ಹೇಳ್ತಾ ಇದ್ರೆ ಸುಮ್ನೆ ಇರುತ್ತಲ್ಲ. ಕಥೆಯಲ್ಲಿ ಏನಾದ್ರೂ ಕ್ಯೂರಿಯಾಸಿಟಿ ಇದೆ ಅನ್ನೋದಾದ್ರೆ, ಕುತೂಹಲ ಇದೆ ಅನ್ನೋದಾದ್ರೆ ಆ ಆಸಕ್ತಿ ನಮ್ಮಲ್ಲಿ ಬೆಳೆಸುತ್ತೆ. ತಾನಾಗಿ ಆಸಕ್ತಿ ಉಂಟಾಗುತ್ತೆ. ಮತ್ತೆ ಮನಸ್ಸಿಗೆ ಸಂತೋಷವನ್ನು ಕೊಡುವಂತಹ ಕಥೆಗಳು ಇರಬೇಕು. ಇಂತಹ ಕಥನ ಕಲೆಯು ವಿಸ್ತಾರಗೊಂಡು ಮುಂದೆ ಬೆಳೀತಾ ಏನಾಯ್ತು, ಕೆಲವು ಸಾಹಿತಿಗಳು ಅದರ ವಸ್ತು, ಶೈಲಿ, ನಿರೂಪಣೆಗಳೆಲ್ಲವನ್ನ ಸ್ವಲ್ಪ ಪ್ರಮಾಣದಲ್ಲಿ ಬದಲಾವಣೆಯನ್ನ ಮಾಡಿಕೊಂಡು, ಮಾರ್ಪಾಡುಗಳನ್ನ ಮಾಡಿಕೊಂಡು ಸಣ್ಣ ಕಥೆ ಎಂಬ ಸಾಹಿತ್ಯ ಪ್ರಕಾರವನ್ನ ಪ್ರಚುರಗೊಳಿಸೋದ್ರೆ ಪ್ರಚಾರ ಮಾಡ್ತಾರೆ. ಫೇಮಸ್ ಆಗಿ ಅದನ್ನ ಬೆಳೆಸ್ತಾ ಹೋಗ್ತಾರೆ. ಮತ್ತು ಸಂಕ್ಷಿಪ್ತತೆ, ವಾಸ್ತವತೆಗಳು ಇದರ ಗುಣಗಳಾಗಿವೆ. ಸಂಕ್ಷಿಪ್ತ ಇದರ ಒಂದು ಗುಣಲಕ್ಷಣಗಳು ಏನಪ್ಪಾ ಅನ್ನೋದಾದ್ರೆ, ಸಂಕ್ಷಿಪ್ತವಾಗಿ ಆದಷ್ಟು ಬೇಗ ಈ ಕಥೆ ಮುಗಿದು ಹೋಗುತ್ತೆ. ಮತ್ತಿನ್ನೊಂದು ವಾಸ್ತವವಾಗಿ ನಡೆದಿರುವಂತಹ ಘಟನೆಗಳನ್ನ ವರ್ಣಿಸುವಂತಹ ಕಥೆಗಳಾಗ್ತವೆ ಇವು ಅಲ್ವಾ. ಶಿಕ್ಷಣ, ಬದುಕಿನ ಏಳು ಬೀಳುಗಳು, ಸ್ವ ಉದ್ಯೋಗ, ವಿಜ್ಞಾನ ಮೊದಲಾದವುಗಳು ಸಣ್ಣ ಕಥೆಗೆ ವಸ್ತುಗಳಾಗ್ತವೆ. ಸಣ್ಣ ಕಥೆಗಳನ್ನ ಕಟ್ಟಬೇಕಾದ್ರೆ ಯಾವೆಲ್ಲ ಟಾಪಿಕ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ತಾರೆ ಮುಖ್ಯವಾಗಿ ಅನ್ನೋದಾದ್ರೆ, ಶಿಕ್ಷಣ, ಎಜುಕೇಶನ್, ಮತ್ತೆ ಬದುಕಿನ ಏಳು ಬೀಳುಗಳು. ಮುಖ್ಯವಾಗಿ ಬದುಕಿನಲ್ಲಿ ಏನೆಲ್ಲ ತೊಂದರೆಗಳನ್ನ ಅನುಭವಿಸಿರ್ತಾರೆ, ಕಷ್ಟ ನಷ್ಟಗಳು, ಮತ್ತೆ ಸ್ವಯಂ ಉದ್ಯೋಗವನ್ನ ಪಡ್ಕೊಳ್ಳುವಂಥದ್ದು, ಉದ್ಯಮವನ್ನ ಪ್ರಾರಂಭ ಮಾಡುವಂಥದ್ದು, ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳನ್ನ ಕುರಿತು ಸಣ್ಣ ಕಥೆಗಳನ್ನ ಕಟ್ತಾರೆ. ಪ್ರಸ್ತುತ ಈ ಒಂದು ಕಥೆಯಲ್ಲಿ ಬಹು ಮುಖ್ಯವಾಗಿ ನಮ್ಮ ಗಮನವನ್ನ ಸೆಳೆಯುವಂತಹದ್ದು ವಿನಾಶದ ಅಂಚಿನಲ್ಲಿರುವಂತ ಗುಡಿ ಕೈಗಾರಿಕೆ ನಮ್ಮ ಶಿಕ್ಷಣದಲ್ಲಿ ನೀಡಬೇಕಾದ ಮಹತ್ವವನ್ನು ಸಾದರಪಡಿಸುವ ಉದ್ದೇಶವಿದೆ. ಇವತ್ತು ಇತ್ತೀಚೆಗೆ ಗುಡಿ ಕೈಗಾರಿಕೆಗಳು ಕಾಣ್ತಾನೆ ಇಲ್ಲ, ಕಣ್ಮರೆ ಆಗ್ಬಿಟ್ಟಿದೆ, ವಿನಾಶದ ಅಂಚಿನಲ್ಲಿದ್ದಾವೆ, ನಾಶ ಹೊಂದುತ್ತಾ ಇದ್ದಾವೆ ಅಲ್ವಾ. ಅಂಥವುಗಳ ಬಗ್ಗೆ ಶಿಕ್ಷಣದಲ್ಲಿ ಸ್ವಲ್ಪ
ಒತ್ತು ಕೊಟ್ಟು ಮಕ್ಕಳಿಗೆ ತಿಳಿಸಿಕೊಡ್ಬೇಕು, ತಿಳಿಸಿ ಹೇಳಬೇಕು ಅನ್ನುವಂತಹ ಉದ್ದೇಶ ಇಲ್ಲಿದೆ. ಅದ್ರ ಇಂಪಾರ್ಟೆನ್ಸ್ ಅನ್ನ ತಿಳಿಸ್ಕೊಡ್ಬೇಕು. ತಂದೆಯ ಆಸೆಯಂತೆ ಸರ್ಕಾರಿ ಉದ್ಯೋಗವನ್ನ ಅವಲಂಬಿಸದೆ, ಇಲ್ಲಿ ಬರುವಂತಹ ಮಗ ಅವರ ತಂದೆಗೆ ಆಸೆ ಇರುತ್ತೆ. ಹೌದು, ನಿಮ್ಮ ತಂದೆ ತಾಯಿಗಳಿಗೆಲ್ಲ ಆಸೆ ಇರುತ್ತೆ, ಮಕ್ಕಳು ಚೆನ್ನಾಗಿ ಓದ್ಬೇಕು, ಓದಿದಾದ್ಮೇಲೆ ಒಂದು ಒಳ್ಳೆ ಕೆಲಸ ಸಿಗ್ಬೇಕು. ಒಳ್ಳೆ ಕೆಲಸ ಅಂತಂದ್ರೆ ಎಂಥದ್ದು? ಒಂದು ಸರ್ಕಾರಿ ಕೆಲಸ ಸಿಕ್ಕರೆ ತುಂಬಾ ಅದೃಷ್ಟ, ನೆಮ್ಮದಿ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರಲ್ಲ, ಒಂದು ಸಾರಿ ಸಿಕ್ಕಿಬಿಟ್ರೆ ನಾವು ನಿವೃತ್ತಿ ಹೊಂದುವವರೆಗೂ ನೆಮ್ಮದಿಯಾಗಿ ಇರುವಂತಹ ಒಂದು ಕ್ಷೇತ್ರ. ಹಾಗಾಗಿ ಒಂದು ಸರ್ಕಾರಿ ಕೆಲಸವನ್ನ ಪಡ್ಕೊಳ್ಳಿ ಅಂತ ಆಸೆ ಪಡ್ತಾರೆ. ಆದರೆ ಅದ್ರ ಮೇಲೆ ಡಿಪೆಂಡ್ ಆಗದೆ ಇಲ್ಲಿ ಬರುವಂತಹ ಮಗ ಏನ್ ಮಾಡ್ತಾನೆ, ಅವನು ಸ್ವಂತ ಉದ್ಯೋಗ ಮಾಡ್ಬೇಕು ಅಂತ ಮುಂದಾಗ್ತಾನೆ. ಸ್ವಂತ ಉದ್ಯೋಗವನ್ನ ಮಾಡಿ ಅದರಲ್ಲಿ ಸಾಧನೆಯನ್ನ ಮಾಡಿ ರಾಷ್ಟ್ರ ಮಟ್ಟದವರೆಗೆ ಗುರುತಿಸ್ಕೊಳ್ತಾನಲ್ಲ, ಅದು ಇಲ್ಲಿನ ಪ್ರಸ್ತುತ ಕಥಾವಸ್ತು ಅಲ್ವಾ. ನಮ್ಮಲ್ಲಿ ಉತ್ತೇಜನ ಬಂದಾಗ ಅದನ್ನ ಕಟ್ಟೆ ಹಾಕ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಮಕ್ಕಳೇ ಅಲ್ವಾ. ಒಂದು ಹಳ್ಳಕ್ಕೆ, ಒಂದು ಕೆರೆಗೆ ಕಟ್ಟೆಯನ್ನ ಕಟ್ಟಬಹುದು, ನೀರನ್ನ ತಡಿಬಹುದು. ಒಂದು ನದಿಗೆ ಅಣೆಕಟ್ಟನ್ನ ಕಟ್ಟಬಹುದು, ಆದ್ರೆ ಸಮುದ್ರಕ್ಕೆ ಯಾರಾದ್ರೂ ಕಟ್ಟೆಯನ್ನ ಕಟ್ಲಿಕ್ಕೆ ಸಾಧ್ಯನಾ? ಕಟ್ಟಿರೋರ್ನ ನೋಡ್ಲಿಕ್ಕೆ ಸಾಧ್ಯನಾ ನಾವು? ನಮ್ಮಲ್ಲಿ ಹುಟ್ಟುವಂತಹ ಚೈತನ್ಯ ಹೇಗಿರ್ಬೇಕು ಗೊತ್ತಾ? ಸಮುದ್ರ ಇದ್ದಾಗಿರ್ಬೇಕು, ಯಾವತ್ತಿಗೂ ಬತ್ತದೇ ಇರುವಂತಹದ್ದು. ಜೀವೋಲ್ಲಾಸ, ಜೀವನ ಉತ್ಸಾಹ ಅನ್ನುವಂಥದ್ದು ಹುಕ್ಕಿ ಹರಿತಾ ಇರ್ಬೇಕು ಮಕ್ಕಳೇ. ಪಾಠದ ಪ್ರವೇಶವನ್ನ ನೋಡಾಯ್ತು, ಈಗ ಪಾಠವನ್ನ ಪ್ರಾರಂಭಿಸೋಣ ಮಕ್ಕಳೇ. ಮಗ್ಗದ ಸಾಹೇಬ ಅಂದ್ರೆ ಅಬ್ದುಲ್ ರಹೀಂ ಸಾಹೇಬ. ಅಬ್ದುಲ್ ರಹೀಂ ಸಾಹೇಬನಿಗೆ ಇದ್ದಂತಹ ಅನ್ವರ್ಥಕ ನಾಮ, ನಿಮ್ಗೆ ವ್ಯಾಕರಣಾಂಶಗಳು ಅಲ್ಲಲ್ಲಿ ಬರ್ತಾ ಹೋಗ್ತವೆ, ನಾನು ಎಚ್ಚರಿಸ್ತಾ ಹೋಗ್ತೀನಿ, ನೀವು ಅಂಡರ್ಲೈನ್ ಮಾಡ್ಕೊಳ್ತಾ ಹೋಗ್ಬಹುದು ಮಕ್ಕಳೇ. ಮಗ್ಗದ ಸಾಹೇಬ ಅನ್ನೋದು ಅಬ್ದುಲ್ ರಹೀಮನಿಗೆ ಇದ್ದಂತಹ ಒಂದು ಅನ್ವರ್ಥಕ ನಾಮ ಅಲ್ವಾ. ಅವನು ಮಗ್ಗವನ್ನ ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿತ್ತು. ನಿಮಗೆ ಪ್ರಶ್ನೆ ಕೇಳ್ತಾರೆ, ಅಬ್ದುಲ್ ರಹೀಂ ಅಥವಾ ಮಗ್ಗದ ಸಾಹೇಬ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು? 20 ವರ್ಷ. 20 ವರ್ಷದಿಂದ ಅವನು ಮಗ್ಗವನ್ನ ಮುಟ್ಲೇ ಇಲ್ಲ. ಕಾರಣ ಏನು ಅಂತ ನಮಗ್ ಮುಂದೆ ಬರುತ್ತೆ ಅಲ್ವಾ. ಮಗ್ಗ ಅಂದ್ರೆ ಆಗ್ತಾ ಇರ್ಲಿಲ್ಲ ಅವನು, ಆದ್ರೂ ಅವನನ್ನು ಮಗ್ಗದ ಸಾಹೇಬನೆಂದೇ ಕರೆಯುವುದು ವಾಡಿಕೆ. ನಮ್ಮ ಜನಗಳಿಗೆ ಒಂದು ಸಾರಿ ಹೆಸರು ಫಿಕ್ಸ್ ಆಯ್ತು ಅಂತ ಅಂದ್ರೆ ಅವರ ಆ ಕೆಲಸವನ್ನ ಬಿಟ್ರು ಸಹ ಜನ ಅವ್ರನ್ನ ಹೆಸರಿನಿಂದ ಕರೆಯೋದನ್ನ ಬಿಡಲ್ಲ ಅಲ್ವಾ. ಶೇಟುಗಳು ಅಂತ ಕರೀತಾರೆ ಅಲ್ವಾ. ಮತ್ತಿನ್ನೊಂದು ಈ ತರ ಮಗ್ಗದ ಸಾಹೇಬ, ಬಳೆಗಾರರು, ಹೂವಾಡಿಗರು, ಹಾಲ್ ಮಾರೋರು, ಅವರ ಹಾಲ್ ಮಾರೋದನ್ನೇ ಬಿಟ್ಟಿರ್ತಾರೆ, ಆದ್ರೂ ಹಾಲಪ್ಪ ಹಾಲಮ್ಮ ಅಂತ ಕರೆಯೋದನ್ನ ಮಾತ್ರ ನಮ್ ಜನ ಬಿಡಲ್ಲ. ಹೀಗೆ ಇವರನ್ನ ಮಗ್ಗದ ಸಾಹೇಬ ಅನ್ನೋದು ಜನರು ಬಾಯಿಪಾಠ ಆಗ್ಬಿಟ್ಟಿತ್ತು, ಎಲ್ಲೇ ಹೋದ್ರು ಅದೇ ಹೆಸರಿಂದ ಕರೀತಾ ಇದ್ರು. ಅವರ ಪೂರ್ವಜರು ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ಇವರ ಪೂರ್ವಜರು ಅಂದ್ರೆ ಇವರ ಹಿರಿಯರೇನಿದ್ರಲ್ವಾ, ಸಾಹೇಬ್ ಬಹದ್ದೂರ್ ಅವರು ಮಗ್ಗದ ಹುಸೇನ್ ಸಾಹೇಬರು, ಮಗ್ಗದ ಹುಸೇನ್ ಸಾಹೇಬರಾಗಿದ್ರು, ಮತ್ತೆ ಜನಪ್ರಿಯರಾಗಿದ್ರು, ಫೇಮಸ್ ಆಗಿದ್ರು. ಸಾಹೇಬ್ ಬಹದ್ದೂರ್ ಅನ್ನುವಂತಹ ಬಿರುದು ಬೇರೆ ಸಿಕ್ಕಿತ್ತು, ಫೇಮಸ್, ಸೊಸೈಟಿಯಲ್ಲಿ ತುಂಬಾ ಒಳ್ಳೆ ಹೆಸರಿತ್ತು ಅವರಿಗೆ, ಮತ್ತೆ ಹಣನೂ ಸಹ ಇತ್ತು, ಧನವಂತರು ಸಹ ಆಗಿದ್ರು. ಧನವಂತರು ಅಂದ್ರೆ ಹಣವಂತರು, ಶ್ರೀಮಂತರು ಸಹ ಆಗಿದ್ರು ತಕ್ಕ ಮಟ್ಟಿಗೆ. ಇವರು ಮಸೀದಿ ಮಾತ್ರ ಅಲ್ಲ, ದೇವಸ್ಥಾನವನ್ನು ಕಟ್ಟಿಸಿದ್ರು. ಹಿಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಂದರ್ಭದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ ಅಲ್ವಾ. ಇವರ ಮನೆತನದಲ್ಲಿದ್ದಂತಹ ಹುಸೇನ್ ಸಾಹೇಬ್ ಅನ್ನುವಂತಹ ಹಿರಿಯರು ಸ್ವಲ್ಪ ಹಣಕಾಸು ಚೆನ್ನಾಗಿ ಹೊಂದಿದ್ರು, ಹಾಗಾಗಿ ಮಗ್ಗನು ಚೆನ್ನಾಗಿ ನಡೀತಾ ಇತ್ತು. ಆಗ ದೇವಸ್ಥಾನ ಕಟ್ಟಿಸಿದ್ರು. ಮಸೀದಿಯನ್ನ ಕಟ್ಟಿಸೋದು ಸಾಮಾನ್ಯ, ಯಾಕಂದ್ರೆ ಮುಸಲ್ಮಾನರಾಗಿದ್ರಿಂದ ಮಸೀದಿಯನ್ನ ಕಟ್ಟಿಸಿದ್ದಾರೆ. ಜೊತೆಗೆ ಇಲ್ಲಿ ಧಾರ್ಮಿಕ ಸಹಿಷ್ಣುತೆಯನ್ನ ನಾವು ಕಾಣಬಹುದು ಮಕ್ಕಳೇ. ಅಂದ್ರೆ ಎಲ್ಲ ಧರ್ಮವನ್ನ ಸಮಾನವಾಗಿ ಕಾಣುವಂತಹ ಉದ್ದೇಶ. ದೇವಸ್ಥಾನವನ್ನು ಸಹ ಕಟ್ಟಿಸಿದ್ರು. ಇವತ್ತಿಗೂ ಸಹ ಆ ದೇವಸ್ಥಾನದಲ್ಲಿ ರಥೋತ್ಸವ ಆಗ್ಬೇಕಾದ್ರೆ ಅವರ ಮನೆಯ ಹಿರಿಯರಿಗೆ ಎಲ್ಲರಿಗಿಂತ ಮೊದಲು ಪ್ರಸಾದವನ್ನ ಪಡೆಯುವಂತಹ ಒಂದು ಹಕ್ಕಿದೆ, ಆ ಒಂದು ರೈಟ್ಸ್ ಅವರಿಗಿದೆ. ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ರಥೋತ್ಸವ ನಡೀತಾ ಇದೆ. ಮೊದಲಿಗೆ ಮುಸಲ್ಮಾನರಿಗೆ ಪ್ರಸಾದವನ್ನ ವಿತರಣೆ ಕೊಡುವಂತಹ ಒಂದು
ದೃಶ್ಯವನ್ನ, ಕಾಲ್ಪನಿಕ ಚಿತ್ರವನ್ನ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಇಂತಹ ಸಂಪ್ರದಾಯ ಪದ್ಧತಿಗಳು ಇಂದಿಗೂ ಕರ್ನಾಟಕದಲ್ಲಿ ನಡೆಯುತ್ತಿವೆ. ಇವತ್ತಿಗೂ ಸಹ ಇಂತಹ ಸಂಪ್ರದಾಯಗಳು ಇದಾವೆ, ನಡೀತಾ ಇದಾವೆ, ನಾವು ನೋಡ್ತಾ ಇದೀವಿ ನಾವು ಸುತ್ತಮುತ್ತ. ಇದರಿಂದ ಪೂರ್ವಜರಲ್ಲಿ ಎಂತಹ ಘನತೆ, ಸದಾಚಾರ, ಸದ್ಭಾವನೆಗಳು ಇದ್ದವು ಎಂದು ತಿಳಿಯುವುದು ಅಲ್ವಾ. ಇದರಿಂದ ನಮಗ್ ಗೊತ್ತಾಗತ್ತೆ ಪೂರ್ವಜರಲ್ಲಿ, ಹಿರಿಯರಲ್ಲಿ ಹಿಂದಿನ ಕಾಲದಲ್ಲಿ ಎಷ್ಟು ದೊಡ್ಡ ವ್ಯಕ್ತಿತ್ವವನ್ನ ಹೊಂದಿದ್ದಂತಹವರು ಇದ್ರು. ಅವರ ವ್ಯಕ್ತಿತ್ವ ಎಷ್ಟು ದೊಡ್ಡದು. ಸದಾಚಾರ, ಸದಾ ಆಚಾರ, ಸತ್ ಪ್ಲಸ್ ಆಚಾರ, ಸದಾಚಾರ ಅಲ್ವಾ. ನಿಮಗೆ ಸಂಧಿ ಪದ ಆಗುತ್ತೆ. ಸತ್ ಪ್ಲಸ್ ಭಾವನೆ, ಸದ್ಭಾವನೆ ಅಲ್ವಾ ಮಕ್ಕಳೇ. ಇವು ಸಂಧಿ ಪದಗಳು. ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ ಯಾವ ಸಂಧಿ ಪದ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಒಂದು ಒಳ್ಳೆಯ ಆಚಾರಗಳನ್ನ, ಒಳ್ಳೆಯ ಭಾವನೆಗಳನ್ನ ಹೊಂದಿದ್ದಂತಹ ಜನರು ನಮ್ಮ ಸಮಾಜದಲ್ಲಿ ಇದ್ರು. ಉದಾಹರಣೆ ಹೇಳ್ತಾರೆ ಬಾಗಲೋಡಿ ದೇವರಾಯರು. ನನ್ನದೇ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ. ಇಲ್ಲಿ ಲೇಖಕರು ಕೊಡುವಂತಹ ಒಂದು ಉದಾಹರಣೆ. ಲೇಖಕರ ಹುಟ್ಟೂರು ಇದೆಯಲ್ಲ ಬಾಗಲೋಡಿ, ಅದರ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ. ಅವರ ಊರಲ್ಲಿ, ಅವರ ಮನೆಯ ಪಕ್ಕದಲ್ಲಿ ಒಂದು ಮುಸಲ್ಮಾನರ ಮನೆ ಇದೆ. ಅದರ ಒಳಗೆ ಒಂದು ಪವಿತ್ರ ಸ್ಥಾನವಿದೆ. ಅದ್ರ ಒಳಗಡೆ ಒಂದು ಪವಿತ್ರ ಸ್ಥಾನ ಅಂತ ಇಟ್ಕೊಂಡಿದ್ದಾರೆ. ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಇತ್ತು ಅಲ್ವಾ. ಈ ಉರ್ಸ್ ಅಂದ್ರೆ ಮಹಮ್ಮದೀಯ ಸಾಧುಗಳ ಪುಣ್ಯತಿಥಿ ಮತ್ತು ಅವತ್ತು ನಡೆಯುವಂತಹ ಜಾತ್ರೆ ಅಂತ ಅರ್ಥ. ಅಂದ್ರೆ ಅವತ್ತು ಮಾಡುವಂತ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಹಿಂದೂಗಳಾದಂತಹ, ಅಂದ್ರೆ ಲೇಖಕರ ಮನೆತನದ ಹಿರಿಯರಿಗೆ, ಅಂದ್ರೆ ಅಥವಾ ಒಬ್ಬ ಪ್ರತಿನಿಧಿಗೆ, ಒಬ್ಬ ವ್ಯಕ್ತಿಗೆ ಅಲ್ಲಿ ಭಾಗವಹಿಸುವಂತಹ ಒಂದು ಅವಕಾಶ ಸಿಗುತ್ತೆ. ಅವ್ರು ಇರ್ಲೇಬೇಕು, ಅವ್ರಿಲ್ಲ ಅಂತಂದ್ರೆ ಅದಕ್ಕೆ ಅಷ್ಟೊಂದು ಮಹತ್ವ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಹಿಂದೂ ಮತ್ತು ಮುಸಲ್ಮಾನರ ಭಾವೈಕ್ಯತೆ ಅಲ್ಲಿ ಚೆನ್ನಾಗಿದೆ ಅಂತ ಅರ್ಥ. ಅವರಿಬ್ರು ಚೆನ್ನಾಗಿದ್ದಾರೆ. ಹಿಂದೂ ಮುಸ್ಲಿಮರ ನಡುವಿನ ಒಡನಾಟ ಎಷ್ಟು ಚೆನ್ನಾಗಿದೆ, ಸಹೃದಯ ಮನೋಭಾವನೆ ತುಂಬಿದೆ ಅಂತ ಹೇಳ್ತೀವಿ. ಇದಿಷ್ಟು ಈ ಪ್ಯಾರಾಗ್ರಾಫ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮಕ್ಕಳೇ. ಧಾರ್ಮಿಕ ಸಹಿಷ್ಣುತೆ ಜೊತೆಗೆ ನಾವೆಲ್ಲರೂ ಒಂದೇ ಅನ್ನುವಂಥದ್ದು, ಭ್ರಾತೃತ್ವ ಪ್ರೇಮವನ್ನ ಬೆಳೆಸುವಂತಹದ್ದೇನಿದೆಯಲ್ಲ, ಆ ಒಂದು ಭಾವನೆಗಳಿಗೆ ಉದಾಹರಣೆಯನ್ನ ಕವಿ ಇಲ್ಲಿ ಕೊಡ್ತಾ ಹೋಗ್ತಾರೆ. ಹಾಗೆಯೇ ಇನ್ನೊಂದಷ್ಟು ಉದಾಹರಣೆಗಳನ್ನ ಕೊಡ್ತಾರೆ. ಅವರ ಮನೆಯಲ್ಲಿ ನಡೆದಂತಹ ಘಟನೆ. ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿಗಳ ಮರುದಿನ ಮುಸಲ್ಮಾನ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ ಬರುವುದು, ಕುಶಲೋಪಚಾರ ಮಾತನಾಡುವುದು, ನಾವು ಅವರಿಗೆ ಮೋದಕ, ಉಂಡೆ, ಚಕ್ಕುಲಿ ಇತ್ಯಾದಿ ಹಬ್ಬದ ಭಕ್ಷ್ಯ ಭೋಜ್ಯಗಳನ್ನು ವಿತರಣೆ ಮಾಡುವ ಸಂಪ್ರದಾಯವಿತ್ತು. ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಗಣೇಶ, ಇನ್ನೊಂದು ಕಡೆ ಕೃಷ್ಣಾಷ್ಟಮಿ ನಡೀತಾ ಇದೆ. ಅವತ್ತಿನ ದಿನ ವಿಶೇಷ ತಿಂಡಿ ತಿನಿಸುಗಳನ್ನೆಲ್ಲ ಇಟ್ಟು ನಾವು ಪೂಜೆಯನ್ನ ಮಾಡಿರ್ತೀವಿ ಅಲ್ವಾ. ಅಂತಹ ಸಂದರ್ಭದಲ್ಲಿ ಆ ಹಬ್ಬ ಮುಗಿದು ಮಾರನೇ ದಿನ, ಮರುದಿನ ಅಂದ್ರೆ ಮಾರನೇ ದಿನ, ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿ ಮುಗಿದ ಮಾರನೇ ದಿನ ಮುಸಲ್ಮಾನ ಸಮಾಜದಲ್ಲಿ, ಮುಸಲ್ಮಾನರು ಏನಿರ್ತಾರಲ್ವಾ ಆ ಊರಿನಲ್ಲಿ, ಅದರಲ್ಲಿ ಪ್ರಮುಖರು, ಮುಖ್ಯಸ್ಥರು ಅಂದ್ರೆ ದೊಡ್ಡ ದೊಡ್ಡವರು, ಒಂದು ಮನೆಯ ಹಿರಿಯರು ಅಂತ ಹೇಳ್ತೀವಿ. ಆ ಹಿರಿಯರೆಲ್ಲ ಇವರ ಮನೆಗೆ ಬರ್ತಾ ಇದ್ರಂತೆ, ಲೇಖಕರ ಮನೆಗೆ ಬಂದ್ ಏನ್ ಮಾಡ್ತಾ ಇದ್ರು, ಕುಶಲೋಪಚಾರ ಮಾತನಾಡುವುದು. ಕುಶಲೋಪಚಾರ, ಕುಶಲ ಪ್ಲಸ್ ಉಪಚಾರ, ಕುಶಲೋಪಚಾರ ಇದು ಸಹ ಸಂಧಿ ಪದ ಮಕ್ಕಳೇ, ಗಮನಿಸಿ. ಮಾತನಾಡೋದು, ನೀವ್ ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಹಬ್ಬ ಹೇಗಾಯ್ತು, ಹೀಗೆಲ್ಲ ಒಬ್ಬರಿಗೊಬ್ರು ಮಾತನಾಡುವಂಥದ್ದು ಇದು ಸರ್ವೇ ಸಾಮಾನ್ಯ ನಡೀತಾನೆ ಇರುತ್ತೆ. ಮತ್ತೆ ಆ ಸಂದರ್ಭದಲ್ಲಿ ಮನೆಗೆ ಬಂದಿದ್ದಾರಲ್ಲ ದೊಡ್ಡವರು, ಅವರಿಗೆ ಮೋದಕ, ಉಂಡೆ, ಚಕ್ಕುಲಿ ಅಂದ್ರೆ ಹಬ್ಬದ ಪ್ರಯುಕ್ತ ನಾವೇನೆಲ್ಲಾ ತಿಂಡಿ ತಿನಿಸುಗಳನ್ನ ಮಾಡಿರ್ತೀವಿ, ಆ ತಿಂಡಿ ತಿನಿಸುಗಳಲ್ಲಿ ಕೆಲವೊಂದನ್ನ ತಗೊಂಡು ಹೋಗಿ ಅವರಿಗೆ ಆತಿಥ್ಯವನ್ನ ಕೊಡುವುದು, ಭಕ್ಷ್ಯ ಭೋಜ್ಯಗಳನ್ನ ವಿತರಣೆ ಮಾಡುವಂತಹ ಸಂಪ್ರದಾಯ ಇತ್ತು. ಇದು ನಡೀತಾನೆ ಇತ್ತು. ಹಬ್ಬ ಆದ್ಮೇಲೆ ಅವರು ಕಡ್ಡಾಯವಾಗಿ ಬರ್ತಾನೆ ಇದ್ರು.
ಇವ್ರು ಕೊಡ್ತಾ ಇದ್ರು. ಹೀಗೆ ನಡೀತಾ ಇತ್ತು. ಒಂದು ಬಾರಿ ಹೀಗೆ ನಡೀತಾ ಇದ್ದಾಗ ಒಂದು ಸಾರಿ ಇವರು ಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಲೇಖಕರ ತಾಯಿ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡು ಕೊಟ್ಟದ್ದಕ್ಕೆ ಅವರಿಗೆ ಬಹಳ ಸಿಟ್ಟು ಬಂತು ಅಲ್ವಾ. ನೀವಿಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಒಬ್ಬ ತಾಯಿ ಆರೋಗ್ಯ ಸರಿ ಇಲ್ಲ ಅಂತ ಮಲಗಿದ್ದಾರೆ, ಹಿರಿಯರೆಲ್ಲ ಬಂದಿದ್ದಾರೆ. ಇಲ್ಲಿ ಇವರು ಲಾಡುಗಳನ್ನ ಅಥವಾ ಸ್ವೀಟ್ಸ್ ಅನ್ನ ಕೊಡ್ತಾ ಇದ್ದಾರೆ ಅವರಿಗೆ ಅಂತ. ಆ ಸಂದರ್ಭದಲ್ಲಿ ಅಂದ್ರೆ ಕಾಯಿಲೆ ಬಿದ್ದಿದ್ದಾರೆ, ತಾಯಿ ಮಾಡೋದಕ್ಕೆ ಹುಷಾರಿಲ್ಲ, ಅಂದ್ರೆ ಹಬ್ಬ ಮಾಡ್ಲಿಲ್ಲ ಆ ವರ್ಷ. ಆದ್ರೂ ಹಿರಿಯರು ಸಾಮಾನ್ಯವಾಗಿ ಬರೋ ತರ ಬಂದ್ಬಿಟ್ಟಿದ್ದಾರೆ. ಆದ್ರೆ ಬಂಧುವರ್ನಾಗಿ ಬರಿಗೈಲಿ ಕಳಿಸ್ಲಿಕ್ಕಾಗತ್ತಾ? ಹಾಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಲೇಖಕರ ತಂದೆ ಇದಾರಲ್ಲ ಇವರು ಅಂಗಡಿಯಿಂದ ಲಾಡುಗಳನ್ನ ತಗೊಂಡ್ ಬರ್ತಾರೆ. ತಗೊಂಡ್ ಬಂದು ಒಂದಷ್ಟು ಸ್ವೀಟ್ಸ್ ಅನ್ನ ಕೊಟ್ಟು ಅವರನ್ನ ಮಾತಾಡಿಸಿ ಕಳಿಸ್ಕೊಡ್ಬೇಕು ಅನ್ನಂತ ಉದ್ದೇಶದಿಂದ. ಅದಕ್ಕೆ ಅವ್ರಿಗೆ ಕೋಪ ಬಂದ್ಬಿಡತ್ತೆ. ಕೋಪ ಬಂದು ಕೇಳ್ತಾರೆ, ರಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು, ಕಲ್ಲು ಸಕ್ಕರೆ ಹರಳನ್ನು ಕೊಡಿ. ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ. ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಕೇಳಿಯೇ ಬಿಟ್ಟರು. ಅವ್ರಿಗೆ ತುಂಬಾ ಕೋಪ ಬಂದ್ಬಿಟ್ಟಿದೆ. ಕೋಪ ಬಂದು ಅವ್ರನ್ನ ಕೇಳೇ ಬಿಡ್ತಾರಂತೆ ಲೇಖಕರ ತಂದೆಯವ್ರನ್ನ. ಅಲ್ಲ ರಾಯರೇ, ನಮ್ಮ ಹತ್ರ ಏನ್ ದುಡ್ಡಿಲ್ವಾ ಅಂಗಡಿಯಿಂದ ತಗೊಳೋದಕ್ಕೆ ಅಲ್ವಾ? ನಿಮ್ ಮನೆಯಲ್ಲಿ ಕಾಯಿಲೆ ಇದೆ, ಹಬ್ಬ ಮಾಡಿಲ್ಲ, ಹುಷಾರಿಲ್ಲ ಅಂತ ಅಂದ್ರೆ ನಿಮ್ ಮನೆಯಲ್ಲಿರುವಂತಹ ಒಂದಷ್ಟು ಬೆಲ್ಲವನ್ನ, ಒಂದಷ್ಟು ಕಲ್ ಸಕ್ಕರೆಯನ್ನ ಕೊಡಿ, ನಾವ್ ಅದನ್ನೇ ಪ್ರಸಾದ ಅಂತ ಸ್ವೀಕರಿಸ್ತೀವಿ. ನಾವ್ ಯಾಕಪ್ಪ ಬಂದಿದೀವಿ ಅಂದ್ರೆ ತಲತಲಾಂತರದಿಂದ, ತಲತಲಾಂತರ ಅಂದ್ರೆ ನಮ್ಮ ವಂಶ ಪಾರಂಪರ್ಯವಾಗಿ ಹಿಂದಿನಿಂದ ಇದು ಬಂದಿರುವಂತಹ ಒಂದು ಸಂಪ್ರದಾಯ. ಈ ಫಾರ್ಮಾಲಿಟೀಸ್ ಅಂತ ನಾವೇನ್ ಕರಿತೀವಿ, ಇದನ್ನ ಬಿಡ್ಲಿಕ್ಕೆ ಸಾಧ್ಯನಾ? ಇದನ್ನ ಮುಂದುವರ್ಸ್ಕೊಂಡ್ ಹೋಗ್ಬೇಕು. ನೀವ್ ಕೊಡ್ತಾ ಇರುವಂತ ಅಂಗಡಿ ಮಿಠಾಯಿಯನ್ನ ನಾವು ಪ್ರಸಾದ ಅಂತ ತಗೊಳಕಾಗತ್ತಾ ಅಂತ ಒಬ್ರು ಹಿರಿಯರು ಕೇಳೇ ಬಿಡ್ತಾರ. ಇಲ್ಲಿ ನೋಡಿ ಮಕ್ಕಳೇ, ತಲತಲಾಂತರ ಈ ಒಂದು ವ್ಯಾಕರಣಾಂಶ ಯಾವ್ದಾಗತ್ತೆ? ತಲತಲಾಂತರ ಅಲ್ವಾ? ಇದು ದ್ವಿರುಕ್ತಿ ಪದ ಆಗತ್ತೆ. ಅಂಡರ್ಲೈನ್ ಮಾಡ್ಕೊಳ್ಳಿ. ಈ ಪ್ಯಾರಾಗ್ರಾಫ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಅಲ್ವಾ? ಅದು ಹೇಗೆ ಇರ್ಲಿ, ಈಗ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು. ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂಬುದು ಆತನ ನಿರಾಶೆ ರೋಷಗಳ ಉದ್ಗಾರವಾಗಿತ್ತು. ಇಲ್ಲಿವರೆಗೂ ಏನ್ ಹೇಳಿದ್ರು ಲೇಖಕರು? ಧಾರ್ಮಿಕ ಸಹಿಷ್ಣುತೆಗೆ ಒಂದಷ್ಟು ಉದಾಹರಣೆಗಳನ್ನ ಕೊಟ್ರು. ಅಂದ್ರೆ ಮುಸಲ್ಮಾನರು ಹಿಂದೂಗಳು ಇರುವಂತಹ ಜಾಗದಲ್ಲಿ ಜಗಳ ಇರಲ್ಲ, ಬದಲಾಗಿ ಸೌಹಾರ್ದತೆ ಮನೆ ಮಾಡಿತ್ತು ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳನ್ನ ಕೊಟ್ರು. ಈಗ ಮುಂದುವರಿತಾ ನಮ್ಮ ಕಥೆಗೆ ಬರ್ತಾರೆ. ನಮ್ಮ ಕಥೆಯಲ್ಲಿ ಇದಾರಲ್ವಾ ಅಬ್ದುಲ್ ರಹೀಂ, ಅವರಿಗೆ ಮಗ್ಗದ ಸಾಹೇಬ ಅನ್ನೋದನ್ನ ಜನ ಬಿಟ್ಟಿಲ್ಲ. ಎಷ್ಟು ವರ್ಷ ಆಗಿದೆ ಅವ್ರ ಮಗ್ಗವನ್ನ ಮುಟ್ಟಿ? 20 ವರ್ಷಗಳಾಗಿದೆ. ಆದ್ರೂ ಜನ ಅವರನ್ನ ಮಗ್ಗದ ಸಾಹೇಬ ಅಂತಾನೆ ಕರೀತಾರೆ. ಹಿಂಗ್ ಕರೆದಾಗೆಲ್ಲ ಅವ್ರಿಗೆ ತುಂಬಾ ಸಿಟ್ಟು ಬರ್ತಾ ಇತ್ತು. ಅನಿಷ್ಟ ಮಗ್ಗದ ಹೆಸರೆತ್ತಬೇಡಪ್ಪ ನನ್ನ ಮುಂದೆ, ಅನಿಷ್ಟ ಮಗ್ಗ ಅದು. ಅಂದ್ರೆ ಲಾಭ ಏನೂ ಇಲ್ಲದೆ ಲಾಸ್ ಆಗ್ತಾ ಇದ್ದಾಗ, ನಷ್ಟ ಆದಾಗ ಏನಾಗ್ತೀವಿ ಅದನ್ನ ಅನಿಷ್ಟ ಅಂತ ಹೇಳಿ ಅದಂದ್ರೆ ನಮಗ್ ಆಗಲ್ಲ. ಅದರಿಂದ ಯಾವುದೇ ಪ್ರಯೋಜನ ಇಲ್ಲದೆ ಇದ್ದಾಗ ಈ ರೀತಿ ಮಾತನಾಡೋದು ಉಂಟು. ಅನಿಷ್ಟ ಅದು, ಅನಿಷ್ಟದ ಮಗ್ಗದ ಹೆಸರು ಎತ್ತಬೇಡ ನೀನು. ಅದು ಮಗ್ಗ ಅಲ್ಲ, ಅದು ಕೊರಳಿಗೆ ಹಗ್ಗ. ಅಂದ್ರೆ ನಮ್ಮನ್ನೆಲ್ಲ ನಾಶ ಮಾಡುವಂಥದ್ದು ಅಂತ ಹೇಳ್ತೀವಿ. ನೇಣು ಹಗ್ಗ ಅಂತ ಕರಿತೀವಲ್ಲ, ಆ ರೀತಿಯಾಗಿ ಆ ಮಗ್ಗವನ್ನ ನಂಬಿಕೊಂಡ್ರೆ ಸಾವೇ ಗತಿ ಅಂತ ಹೇಳಿ ಆತ ನಿರಾಶೆಯಿಂದ ರೋಷದಿಂದ ಉದ್ಗರಿಸ್ತಾ ಇದ್ದ. ನಿರಾಶೆ, ಯಾವುದೇ ಲಾಭ ಇಲ್ಲ, ರೋಷ, ಇಷ್ಟು ಕೆಳಮಟ್ಟಕ್ಕೆ ಹೋಯ್ತು ಮಗ್ಗ ಅನ್ನುವಂತಹ ಒಂದು ಬೇಜಾರು ಈ ಎಲ್ಲದರ ಒಂದು ಉದ್ಗಾರ ಆಗಿತ್ತು. ಉದ್ಗಾರ ಅಂದ್ರೆ ಆ ರೀತಿಯಾಗಿ ಧ್ವನಿಯನ್ನ ಹೊರಳಿಸೋದು ಅಂತ ಅರ್ಥ. ಈ ರೀತಿಯಾಗಿ ಮಾತಾಡ್ತಾ ಇದ್ರು. ಏಕೆಂದ್ರೆ ನೋಡಿ ಹೇಳ್ತಾರೆ, ಯಾಕೆ ಆತರ ಮಾತಾಡ್ತಾ ಇದ್ದ ಅಬ್ದುಲ್ ರಹೀಂ? ಮಗ್ಗವಲ್ಲ ಕೊರಳಿಗೆ ಅಹಗ್ಗ ಅಂತ ಹೇಳ್ತಾ ಇದ್ರಂತ ಉದ್ದೇಶ ಏನಪ್ಪಾ ಅಂದ್ರೆ, ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರು. ಏನ್ ಕಾರಣ ಅಬ್ದುಲ್ ರಹೀಮನ ಈ ಒಂದು ಮಾತಿಗೆ ಅಂತ ಅಂದ್ರೆ, ಅವನ ಅಜ್ಜನ ಕಾಲ,
ಅಬ್ದುಲ್ ರಹೀಮನ ಅಜ್ಜ ಇದ್ನಲ್ಲ, ಅಜ್ಜನ ಕಾಲದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು. ಬ್ರಿಟಿಷರು ಏನ್ ಮಾಡಿದ್ರು, ಅಗ್ಗದ ವಿಲಾಯತಿ ಅಂದ್ರೆ ಮಕ್ಕಳೇ ಪದಗಳ ಅರ್ಥ ನೆನ್ಪಿಟ್ಕೊಳ್ಳಿ, ವಿದೇಶಿ. ವಿದೇಶದಲ್ಲಿ ರಚನೆ ತಯಾರಾಗ್ತಾ ಇತ್ತಲ್ಲ ಮಿಲ್ಲಿನ ಬಟ್ಟೆಗಳು, ಮಿಷಿನ್ ಬಟ್ಟೆಗಳು, ಆ ಬಟ್ಟೆಗಳನ್ನ ನಮ್ಮ ದೇಶದಲ್ಲಿ ಹೇರ್ಬಿಟ್ರು. ನಮ್ಮ ದೇಶದಲ್ಲಿ ತಂದು ಮಾರಾಟ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೇರ್ಬಿಟ್ರು ಅಂದ್ರೆ ನಮ್ಮ ದೇಶದಲ್ಲಿ ತಂದ್ರು ಮಾರಾಟ ಮಾಡ್ತಾ ಇದ್ರು. ಅವೇನೋ ನಿಜಕ್ಕೂ ನಿಕೃಷ್ಟ ವಸ್ತುಗಳು ಅಲ್ವಾ. ಇದೇ ಸಂದರ್ಭ ಅಲ್ವಾ ನಮ್ಮ ಇವರು ಗಾಂಧೀಜಿಯವರು ನಡೆಸುವಂತಹ ಚಳವಳಿ ಖಾದಿ ಬಟ್ಟೆ ಅಲ್ವಾ. ಖಾದಿ ಬಟ್ಟೆಯನ್ನ ತೊಟ್ಟು ಚಳವಳಿಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಕಾರಣ ಈ ಒಂದು ವಿಲಾಯತಿ ಮಿಲ್ಲಿನ ಬಟ್ಟೆಗಳು, ವಿದೇಶದಲ್ಲಿ ತಯಾರಾದಂತಹ ಮಿಲ್ಲಿನ ಬಟ್ಟೆಗಳನ್ನ ಯಾರು ಬಳಸಬಾರದು, ಅದನ್ನ ವಿರೋಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಾರಂಭ ಆದಂಥದ್ದು. ಅವೇನೋ ನಿಜಕ್ಕೂ ನಿಕೃಷ್ಟ ವಸ್ತುಗಳು ಬಿಡಿ, ನೋಡಕ್ಕಾಗಲ್ಲ ಬಿಡಿ ಅವನ್ನ ಕಣ್ಣಲ್ಲಿ, ಅಷ್ಟು ಕೆಟ್ಟದಾಗಿರ್ತವೆ ಆ ವಸ್ತುಗಳು. 1 ವರ್ಷದೊಳಗೆ ಕಳೆಬರಗಳಾಗಿ ಹರಕು ಚಿಂದಿಯಾಗುವವು. 1 ವರ್ಷ. ಈಗ ನಮ್ ಕೈ ಮಗ್ಗದಲ್ಲಿ ತಯಾರಾಗುವಂತ ಬಟ್ಟೆಗಳೇನ್ ಗೊತ್ತಾ, ಹರಿಯುವವರೆಗೂ, ಆ ಬಟ್ಟೆ ಹರಿದು ಹೋಗುವವರೆಗೂ ಸಹ ಅದೇ ಬಣ್ಣ, ಅದೇ ಒಂದು ಗುಣಮಟ್ಟವನ್ನ ಕಾಪಾಡ್ಕೊಳ್ತಾ ಇತ್ತು. ಆದ್ರೆ ಈ ಮಿಲ್ಲಲ್ಲಿ ತಯಾರಾಗಿ ಬರ್ತಾ ಇದೆಯಲ್ಲ ಈ ವಿದೇಶಿ ಬಟ್ಟೆಗಳು, ಈ ಬಟ್ಟೆಗಳು ನೋಡೋದಕ್ ಚೆನ್ನಾಗಿಲ್ಲ. 1 ವರ್ಷದ ಒಳಗಡೆ ಕಳೆಬರಗಳು ಅಂದ್ರೆ ನಿರ್ಜೀವ ವಸ್ತುಗಳು, ಮೃತ ದೇಹಗಳು, ಸತ್ತು ಹೋಗಿರುವಂತಹ ಎಣ ಹೇಗಿರುತ್ತೋ ಅಂತಹ ರೀತಿಯಲ್ಲಿ ಹರಕು ಚಿಂದಿಯಾಗುವವು. 1 ವರ್ಷ ಅಷ್ಟೇ ಅದಕ್ಕೆ ಗ್ಯಾರಂಟಿ. 1 ವರ್ಷದ ಒಳಗಡೆನೆ ಅವು ಹರಿದು ಪೀಸ್ ಆಗೋಗ್ತಾ ಇದ್ವು. ಬಣ್ಣನ ಕೇಳೇಬೇಡಿ, ಬಣ್ಣವೋ 1 ತಿಂಗಳಲ್ಲಿ ವಿವರಣವಾಗಿ 2 ತಿಂಗಳಲ್ಲಿ ಮಾಯವಾಗುವುದು. ಬಣ್ಣ ಇವತ್ತು ನಾವು ಅಂಗಡಿಗೆ ಹೋಗಿದ ತಕ್ಷಣ ಕೇಳ್ತೀವಿ, ಇದು ಬಣ್ಣ ಬಿಡುತ್ತಾ ಅಂತ. ಆದ್ರೆ ಏನ್ ಹೇಳ್ತಾನೆ ವ್ಯಾಪಾರಿ, ಖಂಡಿತ ಇಲ್ಲ, ನಮ್ಮ ಅಂಗಡಿಯಿಂದ ತಗೊಂಡೋಗುವಂತ 1 ಬಟ್ಟೆನೂ ಸಹ ಬಣ್ಣ ಬಿಡಲ್ಲ ಅಂತ ಹೇಳ್ತಾನೆ. ಆದ್ರೆ ಅದೇ ಬಟ್ಟೆನ ತಗೊಂಡ್ ಬಂದು ನಾವೊಂದ್ 2 ವಾಶ್ ಮಾಡಾದ್ಮೇಲೆ ತಗೊಂಡೋಗಿ ತೋರಿಸ್ಲಿ, ಅಯ್ಯೋ ಬಣ್ಣ ಬಿಡದೆ ಇರೋ ಬಟ್ಟೆ ಇರ್ಲಿಕ್ಕುಂಟ, ಮನುಷ್ಯನೇ ಶಾಶ್ವತ ಇಲ್ಲ, ಇನ್ನು ಈ ಬಟ್ಟೆ ಯಾವ ಲೆಕ್ಕ ಅಂತ ಉದ್ಗಾರ ತೆಗಿತಾರೆ. ಹಾಗೆ ಅದೇ ರೀತಿಯಾಗಿ ಬಣ್ಣನ 1 ತಿಂಗಳಲ್ಲಿ ವಿವರಣ ಆಗ್ತಾ ಇತ್ತು. ವಿವರಣ ಇದು ವಿರುದ್ಧ ಪದ ಆಗುತ್ತೆ ಮಕ್ಕಳೇ. ವರ್ಣ ವಿವರಣ. ವರ್ಣ ಅಂದ್ರೆ ಬಣ್ಣ ಇರುವಂತದ್ದು, ವಿವರಣ ಅಂದ್ರೆ ಬಣ್ಣವನ್ನ ಬಿಟ್ಟೋಗ್ತಾ ಇತ್ತು. ಇನ್ನು 2 ತಿಂಗಳಲ್ಲಿ ಮಾಯ ಆಗ್ಬಿಡ್ತಾ ಇತ್ತು, ಸಂಪೂರ್ಣವಾಗಿ ಬಣ್ಣನೇ ಹೋಗ್ಬಿಡ್ತಾ ಇತ್ತು ಆ ಬಟ್ಟೆಯಲ್ಲಿ. ಆದ್ರೇನು ಬಹು ಅಗ್ಗ, ಆದ್ರೇನು ತುಂಬಾ ಚೀಫ್ ಆಗಿ ಸಿಗ್ತವೆ ಬಟ್ಟೆಗಳು. ಕಷ್ಟದಲ್ಲಿರುವಂತಹ ಜನರಿಗೆ ಚೀಫ್ ಆಗಿ ಬಟ್ಟೆ ಸಿಕ್ಕಿ ಮೈ ಮುಚ್ಕೊಳಕಾದ್ರೆ ಸಾಕಲ್ವಾ. ಜನರಿಗೆ ಬೇಕಾದುದು ಹಗ್ಗದ ವಸ್ತು. ಗುಣಮಟ್ಟ ಯಾರು ಕೇಳ್ತಾರೆ ಬಿಡಿ, ಕ್ವಾಂಟಿಟಿ ಸಿಕ್ಕರೆ ಸಾಕು, ಕ್ವಾಲಿಟಿಯನ್ನ ಯಾರು ಕೇಳ್ತಾರೆ ಅಲ್ವಾ. ಆ ಬಟ್ಟೆ ಹೇಗಿದೆಯೋ ಹೆಂಗಿದೆಯೋ ಯಾರು ಕೇಳಲ್ಲ. ಅದು ಸ್ವಲ್ಪ ಚೀಫ್ ಆಗಿ ಸಿಗುತ್ತಾ, ಎಲ್ಲ ಜನ ಅದಕ್ಕೆ ಮುಗಿಬಿದ್ದು ತಗೊಳ್ತಾರೆ. ಅದ್ರ ಗುಣಮಟ್ಟನ ಯಾರು ಕೇರೆ ಮಾಡಲ್ಲ. ಅಗ್ಗದ ಮಾಲಿನದೇ ಆಧಿಪತ್ಯ, ಅಗ್ಗದ ಮಾಲಿನದೇ ಯಜಮಾನಿಕೆ ಆಗೋಯ್ತು. ಮಗ್ಗದವರು ಬಿಕಾರಿಗಳಾದ್ರು, ಅವರ ಅನ್ನಕ್ಕೆ ಸಂಚಕಾರವಾಯಿತು ಅಲ್ವಾ. ಇದಿಷ್ಟು ಅಂದ್ರೆ ಗುಡಿ ಕೈಗಾರಿಕೆಗಳ ವಿನಾಶ ಹೇಗೆ ಪ್ರಾರಂಭ ಆಯಿತು, ಗುಡಿ ಕೈಗಾರಿಕೆಗಳ ನಾಶದ ಕಡೆಗೆ ಯಾಕೆ ಹೋದ್ವಪ್ಪ ಅಂತಂದ್ರೆ, ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ಈ ರೀತಿಯಾದಂತಹ ವಸ್ತುಗಳು ಫ್ಯಾಕ್ಟರಿಯಲ್ಲಿ ರೆಡಿ ಆಗುವಂತಹ ವಸ್ತುಗಳನ್ನು ತಗೊಂಡು ಬಂದು ನಮ್ಮ ದೇಶದಲ್ಲಿ ಮಾರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರಲ್ಲ, ಆಗ ಗುಣಮಟ್ಟದ ವಸ್ತುಗಳನ್ನು ತಯಾರಿಸ್ತಾ ಇದ್ದಂತ ನಮ್ಮ ಜನರಿಗೆ ಯಾವುದೇ ಮಾನ್ಯತೆ ಇಲ್ದಿರ ಆಗೋಯ್ತು. ಅವ್ರಿಗೆ ಯಾವುದೇ ಬೆಲೆ ಇಲ್ಲ, ಅವ್ರ ವಸ್ತುಗಳನ್ನ ಯಾರು ಕೊಳ್ತಾ ಇಲ್ಲ. ಯಾಕಂದ್ರೆ ಬೆಲೆ ಜಾಸ್ತಿ, ಗುಣಮಟ್ಟ ಚೆನ್ನಾಗಿದೆ, ಬೆಲೆ ಜಾಸ್ತಿ, ಯಾರು ಕೊಂಡ್ಕೊಳ್ತಾ ಇಲ್ಲ. ಅಂದ್ರೆ ತಯಾರು ಮಾಡಿ ಏನ್ ಮಾಡೋದು, ಹಾಗಾಗಿ ತಯಾರು ಮಾಡೋದನ್ನೇ ಬಿಟ್ಬಿಡ್ತಾರೆ, ಬಟ್ಟೆ ನೇಯೋದನ್ನೇ ಬಿಟ್ಬಿಟ್ರು. ಹಾಗ ಮಗ್ಗದವರೆಲ್ಲ ಏನಾದ್ರು ಭಿಕಾರಿಗಳಾಗ್ಬಿಟ್ರು. ಭಿಕಾರಿಗಳಂದ್ರೆ ಏನು, ಬೀದಿಗೆ ಬಂದ್ಬಿಟ್ರು, ನಿರ್ಗತಿಕರಾಗ್ಬಿಟ್ರು, ಏನು ಮಾಡಕ್ ಆಗ್ತಾ ಇಲ್ಲ ಅವ್ರ ಕೈಲಿ. ಅವ್ರಿಗೆ ಅನ್ನಕ್ಕೆ ಸಂಚಕಾರ ಆಯ್ತು, ಅಂದ್ರೆ ಒಂದೊತ್ತು ಊಟಕ್ಕೆ ಕೂಡ ಕಷ್ಟ ಆಯ್ತು ಅಂತ ಹೇಳ್ತಾರೆ. ಈ ಒಂದು ಪ್ಯಾರಾಗ್ರಾಫ್ ಅರ್ಥ ಆಗಿದೆಯಲ್ಲ ಮಕ್ಕಳೇ. ಗುಡಿ ಕೈಗಾರಿಕೆಗಳು ಯಾಕೆ ಹೀಗಾದ್ವು, ಅಥವಾ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಅಂದ್ರೆ ಕೋಪ ಬರ್ತಾ ಇದ್ದಿದ್ ಯಾಕೆ, ಇದು ಈ ಪ್ಯಾರಾಗ್ರಾಫ್ ಅಲ್ಲಿ ನಮಗ್ ಸಿಗುತ್ತೆ. ಪಾಪ ಅಬ್ದುಲ್ ರಹೀಮನ ಗತಿ. ಹಿರಿಯರು ಕಟ್ಟಿದ ಭವ್ಯವಾದ ಹಳೆಯ ಕಾಲದ ಮನೆ, ವಿಶಾಲವಾದ ತೋಟ,
ಆದರೆ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡನ ಬಲೆಗಳಿಂದ ಆಚ್ಛಾದಿತವಾಗಿವೆ. ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ ಅವನ ಪರಿಸ್ಥಿತಿ. ಮಗ್ಗದ ಸಾಹೇಬನಾದಂತಹ ಅಬ್ದುಲ್ ರಹೀಮನ್ ಗತಿ ಕೂಡ ಅದೇ ಆಯ್ತು. ಅವನು ಭಿಕಾರಿ ಆಗ್ಬಿಟ್ಟ, ಅವನು ನಿರ್ಗತಿಕನಾಗ್ಬಿಟ್ಟ. ಆದ್ರೂ ಅವ್ರ ಹಿರಿಯರು ತುಂಬಾ ಶ್ರೀಮಂತರಾಗಿದ್ರು. ಅದು ಹೇಳ್ತಾರಲ್ವಾ, ಕೂತು ಹುಂಡ್ರೆ ಕುಡಿಕೆ ಹೊನ್ನು ಸಾಲದು, ಖಜಾನೆ ಹೊನ್ನು ಕೂಡ ಖಾಲಿ ಆಗ್ಬಿಡುತ್ತೆ ಅಲ್ವಾ. ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಕಾಗಲ್ಲ, ಕುಡಿಕೆ ಹೊನ್ನು ಸಾಕಾಗಲ್ಲ, ಖಜಾನೆ ಇದ್ರೂ ಸಾಕಾಗಲ್ಲ, ಎಲ್ಲವೂ ಖಾಲಿ ಆಗುತ್ತೆ. ಹಾಗಾಗಿ ಅಬ್ದುಲ್ ರಹೀಮನ್ಗೆ ನಷ್ಟ ಉಂಟಾಯ್ತು. ಅವ್ರ ಹಿರಿಯರು ಕಟ್ಟಿರುವಂತ ಒಂದು ಹಳೇ ಕಾಲದ ಮನೆ ಇದೆ, ಒಂದು ವಿಶಾಲವಾಗಿರುವಂತಹ ತೋಟ ಇದೆ. ಆದ್ರೆ ಏನ್ ಮಾಡೋದು ಪಾಪ, ಅವರ ವೃತ್ತಿಯಾದಂತಹ ಮಗ್ಗ, ಆ ಮಗ್ಗಗಳೆಲ್ಲ ಇವತ್ತು ಧೂಳು ಹಿಡ್ಕೊಂಡು ಜೇಡರ ಬಲೆಗಳಿಂದ ಮುಚ್ಕೊಂಡಿದಾವೆ. ಇಲ್ಲಿ ನೀವು ಚಿತ್ರದಲ್ಲಿ ಕಾಣಿಸ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ಅಲ್ವಾ, ಮಗ್ಗಗಳೆಲ್ಲ ಹೇಗೆ ಬಲೆಗಳು ಕಟ್ಕೊಂಡು ಅವನು ಉಪಯೋಗಿಸ್ದೆ ಎಲ್ಲಂದ್ರಲ್ಲಿ ಬಿಸಾಕಿ ನಷ್ಟ ಉಂಟಾಗಿದೆ ಅಲ್ವಾ. ಅವ್ರ ಮನೆ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಇವ್ರ ಮನೇಲಿ ಊಟಕ್ಕೆ ಇದೆಯೋ ಇಲ್ಲಪ್ಪ ಅನ್ನುವಂಥ ಪರಿಸ್ಥಿತಿ ಉಂಟಾಗಿದೆ. ಅದೇ ಹಿಂದೆ ಹೇಗಿತ್ತು, ತುಂಬಾ ಶ್ರೀಮಂತರಾಗಿದ್ರು, ದೇವಸ್ಥಾನ ಮಸೀದಿಗಳನ್ನೆಲ್ಲ ಕಟ್ಟುವಂತಹ ಹಣವಂತರಾದಂತಹ ಅವ್ರ ಮನೆಯಲ್ಲಿ ಇವತ್ತು ಊಟಕ್ಕೆ ಇದೆಯೋ ಇಲ್ಲೋ ಅನ್ನೋಂತಹ ಪರಿಸ್ಥಿತಿ ಉಂಟಾಗಿದೆ ಅಂದ್ರೆ ಅವರಿಗೆ ಇನ್ನೆಷ್ಟು ನಷ್ಟ ಆಗಿರ್ಬೇಕು ಮಗ್ಗದಿಂದ ಅಲ್ವಾ. ಹೀಗಿರ್ಬೇಕಾದ್ರೆ ಅಬ್ದುಲ್ ರಹೀಮನ್ಗೆ ಮಗ್ಗ ಅಂತಂದ್ರೆ ಕೋಪ ಬರದೇ ಇರತ್ತಾ? ಬರುವಂಥದ್ದು ಸರಿನೇ ಅಲ್ವಾ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮಕ್ಳೇ. ಈಗ ಅವನಿಗೆ ಒಂದೇ ಹಠ, ಒಂದೇ ವ್ರತ. ಅವನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದ್ರೂ ವಿದ್ಯಾಭ್ಯಾಸ ಕೊಡಿಸಿ ಸರಕಾರಿ ನೌಕರರನ್ನಾಗಿ ಮಾಡಬೇಕು ಎಂದು. ಹೀಗಿರ್ಬೇಕಾದ್ರೆ ಅಂದ್ರೆ ಮಗ್ಗದಿಂದ ಅವನಿಗೆ ಯಾವಾಗ ನಷ್ಟ ಉಂಟಾಯ್ತೋ, ಈ ಮಗ್ಗದಿಂದ ಏನು ಉಪಯೋಗ ಇಲ್ಲ ಅಂತ ಅನಿಸ್ತೋ, ಅಥವಾ ಜೀವನ ನಡೆಸೋದು ಕಷ್ಟ ಅಂತ ಅನಿಸ್ತೋ, ಆಗ ಅವನ ನಿರ್ಧಾರಕ್ಕೆ ಬಂದ. ಅವನ್ ಪ್ರತಿದಿನ ಜಪ ಮಾಡ್ತಾ ಇರುವಂಥದ್ದು ವ್ರತ ಏನಪ್ಪಾ ಅಂದ್ರೆ, ಅವನಿಗೆ 3 ಜನ ಗಂಡು ಮಕ್ಕಳಿದ್ದಾರೆ. ಆ 3 ಜನ ಗಂಡು ಮಕ್ಕಳಿಗೆ ಒಂದಷ್ಟು ಎಜುಕೇಶನ್ ಕೊಡಿಸ್ಬೇಕು. ಕೊಡಿಸಿ ಅವ್ರ ಎಜುಕೇಶನ್ ತಕ್ಕ ಹಾಗೆ ಒಂದು ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ರೆ ಸಾಕಪ್ಪ, ಸರ್ಕಾರಿ ನೌಕರರನ್ನಾಗಿ ಮಾಡ್ಬಿಟ್ರೆ ಸಾಕು ಅಂತ ಅವನ ಹಠ ತೊಟ್ಟು ನಿಂತಿದ್ದಾನೆ. ನಿಮಗೆ ಕೇಳ್ತಾರೆ, ಅಬ್ದುಲ್ ರಹೀಮನ ಹಠ ಏನಾಗಿತ್ತು ಅಂತ. ಅಂತೆಯೇ 2 ಮಕ್ಕಳು ವಿಧೇಯರಾಗಿ ಅವನ ಅಭೀಷ್ಟವನ್ನು ನೆರವೇರಿಸಿದರು. ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ, ಇನ್ನೊಬ್ಬ ಪೋಸ್ಟ್ ಮಾಸ್ತರನಾದ. 3 ಜನ ಮಕ್ಕಳಿದಾರಲ್ಲ, ಮೊದಲಿಬ್ರು ಅವನ ತಂದೆ ಹೇಳದಂತೆ ಕೇಳಿದ್ರು, ತಂದೆ ಹೇಳದಂತೆ ಚೆನ್ನಾಗಿ ಓದಿದ್ರು. ಅವನ ಅಭೀಷ್ಟ ಅಂದ್ರೆ ಅವನ್ ಬಯಸಿದ್ದನ್ನ, ಆ ತಂದೆ ಬಯಸಿದ್ದನ್ನ ನೆರವೇರಿಸಿದ್ರು ಅಂತ ಅರ್ಥ. ಏನೇನಾದ್ರು, ಒಬ್ಬ ಸರ್ಕಾರಿ ಕಚೇರಿಯಲ್ಲಿ, ಒಂದು ಗೌರ್ಮೆಂಟ್ ಆಫೀಸ್ ಅಲ್ಲಿ ಗುಮಾಸ್ತನಾದ, ಕ್ಲರ್ಕ್ ಆದ, ಇನ್ನೊಬ್ಬ ಪೋಸ್ಟ್ ಆಫೀಸರ್ ಆಗ್ಬಿಟ್ಟ. 2 ಗೌರ್ಮೆಂಟ್ ಕೆಲಸವನ್ನ ಸೇರ್ಕೊಂಡ್ರು. ಆದರೆ ಅಬ್ದುಲ್ ರಹೀಮನ್ಗೆ ತಲೆನೋವಾಗಿರೋದೇನು, ಕೊನೆಯ ಮಗ ಕರೀಂನಿಂದ ಬಹಳ ನಿರಾಸೆ ಉಂಟಾಯ್ತು. ಕರೀಂನಿಂದ ಅವನಿಗೆ ತುಂಬಾ ಬೇಜಾರಾಗ್ತಾ ಇದೆ. ಅವನು ಅಂದ್ಕೊಂಡಾಗಿ ಏನೂ ಆಗ್ತಾ ಇಲ್ಲ. ಅವನ ಆಸೆನೆಲ್ಲ ನಿರಾಸೆ ಮಾಡ್ತಾ ಇದ್ದಾನೆ. ಆಸೆ ನಿರಾಸೆ ಅಲ್ವಾ, ವಿರುದ್ಧಾರ್ಥಕ ಪದಗಳು ಬರ್ತವೆ. ಕರೀಂ ಆಟದಲ್ಲೂ ಪಾಠದಲ್ಲೂ ಬಹು ಚುರುಕು. ಆದ್ರೆ ಕರೀಂ ಹೇಗಿದ್ದ ಗೊತ್ತಾ, ಅವನ್ ತುಂಬಾ ಚೆನ್ನಾಗಿ ಓದ್ತಾನೂ ಇದ್ದ, ತುಂಬಾ ಚೆನ್ನಾಗಿ ಆಟ ಪಾಠ ಎಲ್ಲವನ್ನ ತುಂಬಾ ಆಕ್ಟಿವ್ ಆಗಿ ಮಾಡ್ತಾ ಇದ್ದ. ತುಂಬಾ ಒಳ್ಳೆ ಬುದ್ಧಿವಂತ ಹುಡುಗನಾಗಿದ್ದ. ಹಸನ್ಮುಖಿ ಅಂದ್ರೆ ಸದಾಕಾಲ ನಗುವನ್ನ ಹೊಂದಿರುವಂತದ್ದು. ಈ ಮುಗುಳ ನಗೆ ಇದೆಯಲ್ಲ, ಎಂಥ ನೋವಿಗೂ ಮದ್ದು ಅಂತ ಹೇಳುವುದು. ಇಂತಹ ಹಸನ್ಮುಖಿಯಾಗಿದ್ದ, ಎಲ್ಲರಿಗೂ ಬೇಕಾದವನು, ಎಲ್ಲರೂ ಅವನನ್ನ ಕರೀತಾ ಇದ್ರು, ಮಾತಾಡಿಸ್ತಾ ಇದ್ರು, ಚೆನ್ನಾಗಿದ್ದ ಎಲ್ಲರ ಬಳಿ. ಆದ್ರೆ ಏನೋ ಕಾರಣದಿಂದ ಅವನಿಗೆ ಅನಿಷ್ಟ ಮಗ್ಗದಲ್ಲಿ ಬಹಳ ಅಭಿರುಚಿ. ರಕ್ತಗತವಾಗಿ ಬಂದಿರುವಂತಹ ಒಂದು ವೃತ್ತಿ ಅಲ್ವಾ, ಅದು ಎಲ್ಲಿ ಬಿಟ್ಟು ಹೋಗುತ್ತೆ. ಅದಕ್ಕೆ ಹೇಳುದು, ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ ಹೇಳ್ತೀವಿ. ಹುಟ್ಟದ ಮಗ್ಗವನ್ನ ನೋಡಿ ಬೆಳೆದಿರುವಂತಹವನವನು ಆ ಮಗ್ಗದ ವಿಚಾರದಲ್ಲಿ ಅವನಿಗೆ ತುಂಬಾ ಆಸಕ್ತಿ ಉಟ್ಬಿಡುತ್ತೆ, ತುಂಬಾ ಅಭಿರುಚಿ ಅಂದ್ರೆ ಏನೋ ಒಂದು ಮಾಡ್ಬೇಕು, ಅದನ್ನ ಕಲಿಬೇಕು ಅನ್ನುವಂತಹ ಆಸೆ. ಅದ್ ಯಾವ ಕಾರಣದಿಂದ ಬಂತೋ ಗೊತ್ತಿಲ್ಲ. ಮನೆಯಲ್ಲಾದ್ರೂ ಮಗ್ಗವನ್ನು ಮುಟ್ಟಲು ತಂದೆ ಬಿಡುತ್ತಿರಲಿಲ್ಲ. ಮಗ್ಗಗಳಿದ್ದುವು, ಆದ್ರೆ ಮಗ್ಗವನ್ನ ಮುಟ್ಟೋದಕ್ಕಾಗ್ಲಿ, ಮಗ್ಗದಲ್ಲಿ ಬಟ್ಟೆ ನೇಯೋದಕ್ಕಾಗ್ಲಿ ತಂದೆ ಅದಕ್ಕೆ ಅವಕಾಶನೇ ಕೊಡ್ತಾ ಇರ್ಲಿಲ್ಲ. ಆದರೆ ಮಗನ ಗ್ರಹಚಾರ ಕೆಟ್ಟಿತ್ತು ಅಂತ ಅನ್ಕೊಳ್ಳಿ, ಶಾಲೆಯಲ್ಲಿಯೇ ಮಗ್ಗ ಉದ್ಭವಿಸಬೇಕೇ,
ಮನೆಯಲ್ಲಿ ಮಗ್ಗ ಇದೆ, ತಂದೆ ಮುಟ್ಟೋಕ್ ಬಿಡ್ತಾ ಇಲ್ಲ, ಅವನ ಅದೃಷ್ಟನೋ ದುರಾದೃಷ್ಟನೋ ಶಾಲೆಯಲ್ಲಿ ಮಗ್ಗ ಕಲ್ಸೋದಕ್ ಶುರು ಮಾಡ್ಬಿಟ್ರು ಅಲ್ವಾ. ಅವನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಕರೀಮನಿಗೆ. ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು. ಈ ಮಗ್ಗ ಹೇಗೆ ಸ್ಟಾರ್ಟ್ ಆಯ್ತು ಅಂತ ನಾವಿಲ್ಲಿ ನೋಡ್ಬೋದು. ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಮಹಾತ್ಮ ಗಾಂಧಿ ಈ ಖಾದಿ ಬಟ್ಟೆಗಳನ್ನ ನೇಯೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಖಾದಿ ಚಳುವಳಿ ಮಾಡ್ತಾರಲ್ವಾ, ಆ ಚಳುವಳಿಯ ಸಲುವಾಗಿ ಏನಾಗುತ್ತೆ, ಕೆಲವೊಂದು ಶಾಲೆಗಳು ಅವರಿಂದ ಪ್ರೇರಣೆ ಹೊಂದಂತ ಕೆಲವೊಂದು ಶಾಲೆಗಳು ನವೀನ ಶಿಕ್ಷಣವನ್ನ ಪ್ರಾರಂಭ ಮಾಡ್ತವೆ. ಒಂದಷ್ಟು ಹೊಸ ಬದಲಾವಣೆಯನ್ನ ಮಾಡ್ಕೊಳ್ತವೆ, ಶಿಕ್ಷಣದಲ್ಲಿ ಒಂದಷ್ಟು ಬದಲಾವಣೆ. ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನ ಕೊಡುವುದು. ಆ ನವೀನ ಶಿಕ್ಷಣದಲ್ಲಿ ಏನಪ್ಪಾ ಇತ್ತು ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಬೇರೆ 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 ಒಂದು ಕ್ಷೇತ್ರದಲ್ಲಿ ಶಿಕ್ಷಣವನ್ನ ಕೊಡುವುದು. ಉದ್ಯೋಗಕ್ಕೆ ಉಪಯೋಗ ಆಗುವಂತಹ ಒಂದಷ್ಟು ಶಿಕ್ಷಣ. ಅವರಲ್ಲಿ ಹಸ್ತ ಕೌಶಲವನ್ನು, ದೇಹ ಶ್ರಮದಲ್ಲಿ ಗೌರವ ಭಾವವನ್ನು ಉಂಟು ಮಾಡುವುದು ಒಂದು ಭಾಗವಾಗಿತ್ತು. ಹೌದು ಮಕ್ಕಳೇ, ಇದರಲ್ಲಿ ಕೇವಲ ಅವ್ರ ಮುಂದೆ ದೊಡ್ಡವರಾದ್ರೆ ಒಂದಷ್ಟು ಕೆಲಸ ಮಾಡ್ಲಿ ಅಥವಾ ಜೀವನ ನಡೆಸೋದಕ್ಕೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದ ಜೊತೆಗೆ ಹಸ್ತ ಕೌಶಲ, ತಮ್ಮ ಕೈ ಕೆಲಸ, ಕೈಯಿಂದ ಮಾಡುವಂತಹ ಕೆಲಸ, ಆ ಒಂದು ಕ್ರಿಯೇಟಿವಿಟಿ, ಸೃಜನಶೀಲತೆ ಅನ್ನೋದು ಬರಬೇಕು. ಮತ್ತಿನ್ನೊಂದು ದೇಹ ಶ್ರಮದಲ್ಲಿ ಗೌರವ ಭಾವನೆ, ಅಂದ್ರೆ ಬೆವರನ್ನ ಸುರಿಸಿ ಮಾಡುವಂತಹ ಕೆಲಸದಲ್ಲಿ ಸ್ವಲ್ಪ ಗೌರವವನ್ನ ಬೆಳೆಸಬೇಕು ಮಕ್ಕಳಲ್ಲಿ. ಈಗ ಮಕ್ಕಳೆಲ್ಲ ನೋಡ್ತಾರೆ, AC ರೂಮಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿದ್ದಾರೆ, ತುಂಬಾ ಸ್ಟ್ರಾಂಗು ಅಂತ. ಅದೇ ಬೆವರ ಸುರಿಸಿ ಬಿಸಿಲಲ್ಲಿ ಶ್ರಮ ಪಟ್ಟು ಮಾಡಿ ಕೊಡುವಂತಹ ಈ ಅನ್ನ ಇದೆಯಲ್ವಾ, ಆಹಾರ ಇದೆಯಲ್ಲ, ಅದಕ್ಕೆ ತುಂಬಾ ಕೆಳಮಟ್ಟದ ಬೆಲೆ. ಅದೊಂದು ಕಾಲಲ್ಲಿ ತುಳ್ಕೊಂಡು ಓಡಾಡ್ತಿರ್ತಾರೆ ನಮ್ಮ ಮಕ್ಕಳು ಅಲ್ವಾ. ಅಂತಹ ಮನಸ್ಥಿತಿ ಇರುವಂತಹ ಮಕ್ಕಳಲ್ಲಿ ಒಂದಷ್ಟು ದೇಹ ಶ್ರಮದ ಬಗ್ಗೆ, ಬೆವರ ಸುರಿಸಿ ಮಾಡುವಂತಹದ್ದರ ಬಗ್ಗೆ ಒಂದಷ್ಟು ಗೌರವನ, ರೆಸ್ಪೆಕ್ಟ್ ಅನ್ನ ಬೆಳೆಸಬೇಕು ಅಂತ ಅನ್ಕೊಳ್ತಾರೆ. ಕೆಲವರಿಗೆ ಬಡಗಿಯ ಕೆಲಸವನ್ನ ಕಲಿಸ್ತಾರೆ, ಇನ್ನು ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ, ಕೆಲವರಿಗೆ ಕೃಷಿ, ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದರು. ಈ ಒಂದು ದೈಹಿಕ ಶ್ರಮದ ಒಂದು ರೂಪದಲ್ಲಿ ಕಲಿಸುವಂತ ಕೆಲಸಗಳಲ್ಲಿ ಏನೇನೆಲ್ಲ ಇದ್ವು ಪ್ರಮುಖವಾಗಿ ಅಂದ್ರೆ, ಈ ಶಾಲೆಯಲ್ಲಿ ಬಡಗಿ ಕೆಲಸ, ಕಾರ್ಪೆಂಟರ್ ಕೆಲಸ ಕಲಿಸೋದು, ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ, ಅಂದ್ರೆ ಈ ಬಿದಿರಿನಿಂದ ಕುರ್ಚಿನೆಲ್ಲ ಮಾಡ್ತಾರಲ್ವಾ, ಆ ಕೆಲಸವನ್ನ ಕಲಿಸೋದು. ಇನ್ನು ಕೆಲವರಿಗೆ ಬೇರೆ ಬೇರೆ ಸಾಮಗ್ರಿಗಳನ್ನ ಮಾಡುವಂಥದ್ದು, ಈ ಬಿದಿರಿನಿಂದ ಬೇರೆ ಬೇರೆ ಏನೆಲ್ಲ ಬೀಸಣಿಗೆಗಳನ್ನ ಮಾಡ್ತಾರೆ, ಬುಟ್ಟಿಗಳನ್ನ ತಯಾರಿಸ್ತಾರೆ, ಈ ಎಲ್ಲಾ ಕೆಲಸವನ್ನ ಕಲಿಸೋದು. ಮತ್ತಿನ್ನೊಂದು ಕೆಲವರಿಗೆ ಕೃಷಿಯನ್ನ, ಅಗ್ರಿಕಲ್ಚರ್ ಅನ್ನ, ಒಂದಷ್ಟು ಶಾಲೆಯ ಆವರಣದಲ್ಲಿ ಕೃಷಿಯನ್ನ ಮಾಡುವಂತಹ ಒಂದು ಅವಕಾಶ. ಇನ್ನು ಕೆಲವರಿಗೆ ಮಗ್ಗವನ್ನ ಕಲಿಸುವಂತಹ ಒಂದು ಶಿಕ್ಷಣ ಈ ಶಾಲೆಯಲ್ಲಿ ಪ್ರಾರಂಭವಾಯಿತು, ನವೀನ ಶಿಕ್ಷಣದಲ್ಲಿ ಅಲ್ವಾ. ಇದಿಷ್ಟು ಪ್ರಾರಂಭದ ಹಾದಿ, ಮಗ್ಗ ಹೇಗೆ ಕಲ್ತ ಕರೀಂ ಅಂತ. ಹುಡುಗ ಕರೀಂ ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತು ಬಹು ನಿಪುಣನಾಗಿ ಬಿಟ್ಟ ಅಲ್ವಾ. ಇಲ್ಲಿ ನೋಡಿ, ಹೋಲಿಕೆ ಎಷ್ಟು ಚಂದ ಇದೆ ಅಂದ್ರೆ, ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ, ಮೀನು ಹುಟ್ಟೋದೇ ನೀರಲ್ಲೇ ಹುಟ್ಟಿರುವಂತಹ ಮೀನಿಗೆ ಈಜೋದನ್ ಬೇರೆ ಹೇಳ್ಕೊಡ್ಬೇಕಾ ಅಲ್ವಾ. ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಆ ಮೀನು ತಾನಾಗಿ ಕಲ್ತ್ಕೊಳ್ಳುತ್ತೆ, ಯಾಕೆಂದ್ರೆ ಅಲ್ಲೇ ಹುಟ್ಟಿರುವಂತದ್ದು. ಹಾಗೆ ಕರ್ನಾಟಕದಲ್ಲಿ ಹುಟ್ಟಿರುವಂತಹ ನಮ್ಮ ಮಕ್ಕಳಿಗೆ ಕನ್ನಡವನ್ನ ಸಪರೇಟ್ ಆಗಿ ಬೇರೆ ಹೇಳ್ಕೊಡ್ಬೇಕಾ, ಇಲ್ಲ ಅಲ್ವಾ. ನಮ್ಮ ಮಕ್ಕಳು ಸಹ ಕನ್ನಡವನ್ನ ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತುಕೊಳ್ಳುವಷ್ಟು ನಿಪುಣರು. ಹಾಗೇನೆ ಕರೀಂ ಸಹ ಈ ಮಗ್ಗದಲ್ಲಿ ತುಂಬಾ ಬೇಗ ಕಲ್ತ್ಕೊಬಿಡ್ತಾನೆ, ಎಲ್ಲಾ ಕೆಲಸವನ್ನು ಕಲ್ತ್ಕೊಂಡು ತುಂಬಾ ಫೇಮಸ್ ಆಗ್ಬಿಡ್ತಾನೆ, ತುಂಬಾ ಟ್ಯಾಲೆಂಟ್ ಅನ್ನ ಬೆಳೆಸ್ಕೊಳ್ತಾನೆ. ಅವನ ತಂದೆಗೆ ರೋಷ ಹುಕ್ಕಿ ಬಂತು, ಅವನ ತಂದೆಗೆ ತುಂಬಾ ಕೋಪ ಬರುತ್ತೆ. ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರೊಡನೆ ನಿಷ್ಠುರವಾಗಿ ಜಗಳವಾಡಿಬಿಟ್ರು. ಅವ್ರ ತಂದೆಗೆ ತುಂಬಾ ಕೋಪ ಬಂತು, ಅಲ್ಲ ನಾನು ಶಾಲೆಗೆ ಕಳಿಸೋದು ನೀವು ಪಾಠ ಕಲಿಸೋದಕ್ಕ ಮಗ್ಗ ಕಲಿಸೋದಕ್ಕೆ ಅಂತ ಹೇಳಿ HM ಹತ್ರ, ಹೆಡ್ ಮಾಸ್ಟರ್ ಹತ್ರ ಹೋಗಿ, ಮುಖ್ಯೋಪಾಧ್ಯಾಯರು ಅಂದ್ರೆ ಹೆಡ್ ಮಾಸ್ಟರ್ ಶಂಕರಪ್ಪನವ್ರ ಹತ್ರ ಹೋಗಿ ತುಂಬಾ ಜೋರಾಗಿ ಜಗಳ ಮಾಡ್ಕೊಂಡ್ ಬರ್ತಾರೆ. ಆದ್ರೆ ಹುಡುಗ ಕರೀಂ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲ್ಯದಿಂದ ಮಾಡಿಬಿಟ್ಟ. ಅವನು ಸ್ವಲ್ಪ ಅಲ್ಲಿ
ಆ ಒಂದು ರಿಸರ್ಚ್ ಮಾಡ್ತಾ 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 ಏನ್ ಮಾಡ್ತಾನೆ, ಒಂದು ಹೊಸ ರೂಪವನ್ನ ಕಂಡುಹಿಡಿದ್ಬಿಡ್ತಾನೆ, ಒಂದು ಹೊಸ ಬದಲಾವಣೆಯನ್ನ ತಂದ್ಬಿಡ್ತಾನೆ ಮಗ್ಗದಲ್ಲಿ. ಸುಲಭವಾಗಿ ಮಾಡುವಂಥದ್ದು ಅಥವಾ ಇನ್ನೊಂದಷ್ಟು ಕ್ರಿಯೇಟಿವಿಟಿಯನ್ನ ಬೆಳೆಸ್ಕೊಳ್ಳುವಂಥದ್ದು ಹೇಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ಅವನು ಸ್ವಲ್ಪ ಚೇಂಜಸ್ ಮಾಡಿರ್ತಾನಲ್ವಾ, ಅಲ್ಲಿ ಚೆನ್ನಾಗಿ ಕಲ್ತಿರ್ತಾನಲ್ಲ, ಅದನ್ನ ನೋಡಿ ಶಂಕರಪ್ಪ ಅವರು ಸ್ವಾಭಾವಿಕವಾಗಿ ಪ್ರಶಂಸೆ ಮಾಡಿ ಮೇಲಧಿಕಾರಿಗಳಿಗೆ ವರದಿ ಮಾಡಿದ್ದರು. ಕರೀಂ ಅನ್ನುವಂತಹ ಒಬ್ಬ ಹುಡುಗ ಇದ್ದಾನೆ ನಮ್ಮ ಶಾಲೆಯಲ್ಲಿ, ಅವನ ಮಗ್ಗವನ್ನ ತುಂಬಾ ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾನೆ, ತುಂಬಾ ಚೆನ್ನಾಗಿ ಕಲ್ತು ಅದರಲ್ಲಿ ಏನೇನೋ ಹೊಸ ಹೊಸ ಪ್ರಯೋಗಗಳನ್ನೆಲ್ಲ ಮಾಡ್ತಿದ್ದಾನೆ, ಒಂದು ಹೊಸ ಪ್ರಯೋಗ ಮಾಡಿ ಈ ರೀತಿಯಾಗಿ ಮಾಡ್ತಿದ್ದಾನೆ ಅಂತ ಹೇಳಿ ಮೇಲಿನ ಅಧಿಕಾರಿಗಳೇನಿರ್ತಾರಲ್ಲ ಅವರಿಗೆಲ್ಲ ಒಂದು ಪ್ರಶಂಸೆಯನ್ನ ಮಾಡಿ ಒಂದು ವರದಿಯನ್ನ ರಿಪೋರ್ಟ್ ಅನ್ನ ಕೊಟ್ಬಿಡ್ತಾರೆ. ಅದರ ಫಲಸ್ವರೂಪವಾಗಿ ಸರ್ಕಾರದಿಂದ ಹುಡುಗ ಕರೀಮನಿಗೆ ಒಂದು ಬೆಳ್ಳಿಯ ಪದಕವು, ಒಂದು 100 ರೂಪಾಯಿಯ ಬಹುಮಾನವು ಬಂದು ಬಿಟ್ಟವು ಅಲ್ವಾ. ಈ ವರದಿ ರಿಪೋರ್ಟ್ ಕೊಟ್ಟಾಗ, ಪಾಸಿಟಿವ್ ಆಗಿ ರಿಪೋರ್ಟ್ ಕೊಟ್ಟಾಗ ಏನಾಗುತ್ತೆ, ಆ ಗೌರ್ಮೆಂಟ್ ಕಡೆಯಿಂದ ಏನಾಗುತ್ತೆ, ಇವನಿಗೆ ಒಂದಷ್ಟು ಹಣ ಬರುತ್ತೆ, 100 ರೂಪಾಯಿ ಹಣ ಮತ್ತೆ ಒಂದು ಬೆಳ್ಳಿ ಪದಕ ಬಹುಮಾನವಾಗಿ ಬರುತ್ತೆ. ಇದನ್ನ ನೋಡಿದಾಗ ತಂದೆ ತುಂಬಾ ಖುಷಿ ಪಡ್ತಾರ? ಇಲ್ಲ, ಮನೆಯಲ್ಲೇ ಇರೋ ಮಗ್ಗವನ್ನ ಮುಟ್ಟೋದಕ್ಕೆ ಅವಕಾಶ ಕೊಡದೆ ಶಾಲೆಗೆ ಕಳಿಸ್ತಾ ಇದೀನಿ, ಶಾಲೆಯಲ್ಲಿ ಇವರು ಮಗ್ಗವನ್ನೇ ಕಲಿಸ್ತಾ ಇದಾರಲ್ಲ ಅಂತ ಹೇಳಿ ಕೋಪ ಮಾಡ್ಕೊಳ್ತಾರೆ. ಹುಡುಗನ ಉತ್ಸಾಹ ಆಕಾಶಕ್ಕೇರಿತು. ಆದ್ರೆ ಕರೀಮನಿಗೆ ಯಾವಾಗ ಈ ಎಲ್ಲ ಪ್ರಶಸ್ತಿ ಬರೋದಕ್ಕೆ ಶುರುವಾಯ್ತಲ್ಲ, ತನ್ನ ಶಿಕ್ಷಕರು ಇವರೆಲ್ಲ ಮೆಚ್ಕೊಳ್ಳುವಂಥದನ್ನ ನೋಡಿ ಅವನು ಇನ್ನೂ ಕುತೂಹಲ ಹೆಚ್ಚಾಗತ್ತೆ, ಅವನಲ್ಲಿ ಅವನ ಉತ್ಸಾಹ ಜಾಸ್ತಿ ಆಗತ್ತೆ, ಇನ್ನು ಏನಾದ್ರೂ ಮಾಡಬೇಕು ಅನ್ನುವಂತಹ ಒಂದು ಮನಸ್ಸನ್ನ ಬೆಳೆಸ್ಕೊಳ್ತಾನೆ. ತಂದೆ ಈ ಹಠಮಾರಿಗೆ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದಲೇ ಬಿಡಿಸಿಬಿಟ್ಟನು. ಅಯ್ಯೋ, ಇದೊಂದು ದುರದೃಷ್ಟ. ಇಲ್ಲಿ ಬಂದದ್ದು ಕರೀಮನಿಗೆ ಕಷ್ಟ ಅಲ್ವಾ. ಈ ಹಠಮಾರಿಗೆ, ಈ ಕರೀಂ ಇಷ್ಟೊಂದು ಹಠ ತೊಟ್ಟು ಈ ಮಗ್ಗದ ಹುಚ್ಚನ್ನ ಬೆಳೆಸ್ಕೊಳ್ತಾ ಇದ್ದಾನಲ್ಲ, ಈ ಮಗ್ಗದ ಹುಚ್ಚನ್ನ ಬಿಡಿಸ್ಬೇಕು ಅಂದ್ರೆ ಇವನ್ ಶಾಲೆ ಕಳಿಸ್ಬಾರದು, ಶಾಲೆಯಿಂದನೇ ಬಿಡಿಸ್ಬಿಡೋಣ ಅಂತೇಳಿ ಬಿಡಿಸ್ಬಿಟ್ರು. ಹೆಡ್ ಮಾಸ್ಟರ್ ಶಂಕರಪ್ಪ ಅವರು ಎಷ್ಟೋ ಅನುನಯ ವಿನಯಗಳನ್ನು ಗಣಿಸದೆ ನಿರಾಕರಿಸಿದನು. ಶಂಕರಪ್ಪ ಅವರು ಬೇಡ್ಕೊಳ್ತಾರೆ, ಪಾಪ ಮಗು ಚೆನ್ನಾಗ್ ಮಾಡ್ತಿದ್ದಾನೆ, ಹೋಗ್ಲಿ ಬಿಡಿ, ನಾವು ಮಗ್ಗ ಕಳ್ಸಲ್ಲ, ಅವನಿಗೆ ಶಿಕ್ಷಣ ಕೊಡ್ತೀವಿ, ಶಾಲೆಗೆ ಕಳಿಸಿ ಅಂತ ಹೀಗೆಲ್ಲ ವಿನಯದಿಂದ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸಹ ಅದನ್ನ ಕೇರ್ ಮಾಡಲ್ಲ ಕರೀಮನ ತಂದೆ. ಹಾಗಾದ್ರೆ ಹೀಗೇನ್ ಮಾಡ್ತಾನೆ, ಈಗ ಅವನ ಗುರಿ ಏನಾಗಿದೆ, ಮಗ್ಗದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋದು ಅವನಿಗೆ ಬಂದಿದೆ. ಹಾಗಾಗಿ ಅವನು ಯಾವ ನಿರ್ಧಾರವನ್ನ ತಗೊಳ್ತಾನೆ ಅನ್ನೋದನ್ನ ನಾವು ನೋಡೋಣ. ನೀವು ಚಿತ್ರದಲ್ಲಿ ಗಮನಿಸಿ, ಇಷ್ಟೆಲ್ಲ ಆಗ್ತಾ ಇರುವಂತದ್ದು ನವೀನ ಶಿಕ್ಷಣದ ಪ್ರಯುಕ್ತ ಅಲ್ವಾ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮಕ್ಳೇ. ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು. ಅಂದ್ರೆ ಕರೀಂ ಈಗ ಶಾಲೆಯನ್ನ ಬಿಟ್ಟಿದ್ದಾನೆ, ನವೀನ ಶಿಕ್ಷಣ ಪ್ರಾರಂಭವಾಗಿ ಅವನು ಮಗ್ಗವನ್ನ ಕಲಿತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ಕರೀಮನ ತಂದೆ ಅವನನ್ನ ಶಾಲೆಯಿಂದನೇ ಬಿಡಿಸ್ಬಿಟ್ರು. ಹೀಗೆ ಶಾಲೆ ಮುಗಿದಂತಹ ಅಥವಾ ಶಾಲೆ ಬಿಟ್ಟಂತಹ ಹಳೆಯ ವಿದ್ಯಾರ್ಥಿಗಳಿದ್ರಲ್ವಾ, ಇವರೆಲ್ಲಾ ಸೇರಿ ಆ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ, ಒಂದು ಸಾರಿ ನಡೆದಂತಹ ಒಂದು ಆನ್ಯುವಲ್ ಡೇ ಏನಿದೆ, ಅದರಲ್ಲಿ ಒಂದು ನಾಟಕ ಮಾಡೋದಿಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾರೆ. ಅದರಲ್ಲಿ ಕರೀಮನಿಗೆ ಸ್ತ್ರೀ ಪತ್ರವನ್ನ ಕೊಡ್ತಾರೆ. ಇದು ಅವನ ಅದೃಷ್ಟನೋ ದುರಾದೃಷ್ಟನೋ? ಕರೀಮನಿಗೆ ಒಂದು ಹೆಣ್ಣು ಮಕ್ಕಳ ಪಾತ್ರ ಸಿಕ್ತು. ಹೆಣ್ಣು ಮಕ್ಕಳ ಪಾತ್ರ ಅಂತಂದಾಗ ಅದಕ್ಕೆ ಅಲಂಕಾರಿಕ ವಸ್ತುಗಳು ಬೇಕಾಗುತ್ತಲ್ಲ, ಅದಕ್ಕೆಂದು ಅವನ ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಒಂದು ಚಿನ್ನದ ಸರವನ್ನ ಅಲಂಕಾರಕ್ಕೆ ಅಂತ ಹೇಳಿ ಎರವಲು ತಗೊಳ್ಕೊಳ್ತಾನೆ. ಅವನ ತಾಯಿಯನ್ನ ಕೇಳಿ, ಅವನ ತಾಯಿ ಹತ್ರ ಇದ್ದಂತಹ ಒಂದು ಹಳೆ ಕಾಲದ ಚಿನ್ನದ ಸರ ಏನಿದೆ, ಆ ಚಿನ್ನದ ಸರವನ್ನ ನನ್ಗೆ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಕೊಡು ಅಂತ ಹೇಳಿ ತಂದೆಗೆ ಗೊತ್ತಿಲ್ಲದಂತೆ, ಗೌಪ್ಯವಾಗಿ ಅಂದ್ರೆ ಗುಟ್ಟಾಗಿ ತಂದೆಗೆ ಗೊತ್ತಿಲ್ಲದಂತೆ ತಾಯಿಯಿಂದ ಸಾಲವನ್ನ ಪಡ್ಕೊಳ್ತಾನೆ. ಪಡ್ಕೊಂಡ ಮೇಲೆ ಆಸಾಮಿ ನಾಟಕವನ್ನ ಚೆನ್ನಾಗ್ ಮಾಡ್ದ, ನಾಟಕ ಎಲ್ಲ ಚೆನ್ನಾಗ್ ಬಂತು. ಮುಗಿದ ಮೇಲೆ ಮನೆಗೆ ಬರ್ಲಿಲ್ಲ, ಎಲ್ಲೋ ಮಾಯವಾಗಿ ಹೋದ. ಆ ಚಿನ್ನದ ಸರವನ್ನ ತಗೊಂಡು ಎಲ್ಲೋ ಕಣ್ಮರೆಯಾಗಿ ಹೋಗ್ಬಿಡ್ತಾನೆ, ಊರು ಬಿಟ್ಟು ಹೋಗ್ಬಿಡ್ತಾನೆ ಅಲ್ವಾ. ಇದು ಗೊತ್ತಾದ್ಮೇಲೆ ತಂದೆ ಸುಮ್ನೆ ಇರ್ತಾರ? ತಂದೆಗೆ ಮೈಯಲ್ಲಿ ಅಗ್ನಿ ಸಂಚಾರ ಆದಂತಾಯ್ತು. ಅಷ್ಟು ಕೋಪ ಮಾಡ್ಕೊಳ್ತಾರೆ ತಂದೆ. ಮಗನನ್ನ ಕ್ರೂರವಾಗಿ ಶಪಿಸ್ತಾರೆ, ತುಂಬಾ ಕೆಟ್ಟದಾಗಿ ಬೈತಾರೆ, ಶಾಪಗಳನ್ನ ಹಾಕ್ತಾರೆ. ಹಾಳಾಗ್ ಹೋಗ್ಲಿ ಹಠಮಾರಿ, ತಂದೆಯ ಮಾತನ್ನ ಉಲ್ಲಂಘಿಸಿದವನು ಎಂದು ಮಾತ್ರ ತಿಳಿದಿದ್ದೆ. ಇಲ್ಲ, ಎಷ್ಟು ದಿವಸ ನಾನು ಅವನು
ಹಠಮಾರಿ ಹಾಳಾಗ್ ಹೋಗ್ಲಿ, ಅವನ್ ಇಷ್ಟು ದಿವಸ ತಂದೆ ಮಾತನ್ನ ಮಾತ್ರ ಕೇಳಲ್ಲ ಅಂತ ಅನ್ಕೊಂಡಿದ್ದೆ, ಇವತ್ತು ಕಳ್ಳನು ಅಂತ ಗೊತ್ತಾಯ್ತು, ಕಳ್ಳನೆಂದು ಸಹ ತಿಳಿಯಿತು ಇವತ್ತು. ನನಗಿಬ್ರೇ ಗಂಡು ಮಕ್ಕಳು, ನನಗಿರೋದು ಇಬ್ರೇ ಗಂಡು ಮಕ್ಕಳು, ಕಳ್ಳನಾಗಿರುವಂಥವನು, ಮನೆ ಬಿಟ್ಟು ಓಡಿ ಹೋದಂಥವನು ನನಗೆ ಮಗನೇ ಅಲ್ಲ ಅಂತ ಹೇಳಿ ಹಾಣೆ ಹಾಕ್ಬಿಡ್ತಾರೆ, ಪ್ರಮಾಣ ಮಾಡ್ಬಿಡ್ತಾರೆ, ನನ್ನ ಪಾಲಿಗೆ ನನ್ನ ಮಗ ಸತ್ತು ಹೋದ ಅಂತ ಹೇಳಿ. ಕರೀಮನನ್ನ ತನ್ನ ಜೀವನದಲ್ಲಿ ನೆನಪಿಟ್ಟುಕೊಳ್ಳೋದೇ ಇಲ್ಲ, ಮರೆತು ಬಿಡ್ತಾರೆ. ಇದಾದ್ಮೇಲೆ ಕೆಲವು ವರ್ಷಗಳ ಅನಂತರ ಕರೀಂ ಈಗ ಬೆಳೆದು ಯುವಕನಾಗಿದ್ದಾನೆ. ಮನೆಗೆ ಬಂದು ಬಾಗಿಲು ತಟ್ತಾನೆ. ತಂದೆ ಬಾಗಿಲು ತೆರೆದು ಮುಖವನ್ನ ನೋಡಿ ಫಠಾರನೆ ಬಾಗಿಲು ಮುಚ್ಚಿದ. 1 ಗಂಟೆ ಬಾಗಿಲು ತಟ್ಟಿದರು, ತಾಯಿ ಅತ್ತು ಹಂಬಲಿಸಿದರು, ಬಾಗಿಲು ತೆರೆಯಲೇ ಇಲ್ಲ. ಕೆಲವೊಂದು ವರ್ಷಗಳ ಆಯ್ತು. ಕರೀಮ ಈಗ ಹಾಗೆ ಇಲ್ಲ. ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ರ, ಅವನು ಸರವನ್ನ ತಗೊಂಡು ಹೋದ ನಿಜ, ಅದಾದ್ಮೇಲೆ ಅವನೀಗ ಬೆಳೆದು ದೊಡ್ಡವನಾಗಿದ್ದಾನೆ. ಆ ಸರವನ್ನ ಬಳಸ್ಕೊಂಡು ಒಂದು ಸಕಾರಾತ್ಮಕ ಪ್ರಯೋಗವನ್ನ ಮಾಡಿ ಒಂದು ಒಳ್ಳೆ ಸಾಧನೆಯನ್ನ ಮಾಡಿದಾನೆ. ಅದಾದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಮನೆಗೆ ಬಂದು ಬಾಗಿಲನ್ನ ತಟ್ತಾನೆ. ತಂದೆನೆ ಬಾಗಿಲನ್ನ ತೆಗಿತಾರೆ. ಆದ್ರೆ ಬಾಗಿಲನ್ನ ತೆಗೆದಂತಹ ತಂದೆ ಅವನ ಮುಖವನ್ನ ನೋಡ್ಬಿಟ್ಟು ಫಟಾರ್ ಅಂತ ಅವನ ಮುಖದ ಮೇಲೆ ಬಾಗಿಲನ್ನ ಮುಚ್ಚಿಬಿಡ್ತಾರೆ. ಸುಮಾರು 1 ಗಂಟೆ ಕಾಲ ಬಾಗಿಲನ್ನ ತಟ್ತಾನೆ, ಹತ್ತು ಗೋಗರಿತಾನೆ. ತಾಯಿ ಕೂಡ ಕೇಳ್ಕೊಳ್ತಾಳೆ, ನಾನಾದ್ರೂ ನನ್ನ ಮಗನನ್ನ ಮಾತಾಡಿಸ್ತೇನೆ, ಬಾಗಿಲು ತೆಗೀರಿ, ಅನುಮತಿ ಕೊಡಿ ಅಂತ. ಆದರೆ ಕರೀಮನ ತಂದೆ ಮಾತ್ರ ಅದಕ್ಕೆ ಅವಕಾಶವನ್ನ ಕೊಡೋದೇ ಇಲ್ಲ. ಕೊನೆಗೆ ಏನ್ ಮಾಡ್ದ ಕರೀಂ, ಅವನ ಮೇಷ್ಟ್ರಿದ್ರಲ್ವಾ, ನಿವೃತ್ತರಾಗಿರುವಂತಹ ಶಂಕರಪ್ಪ ಅವರ ಮನೆಗೆ ಹೋದ. ನಿವೃತ್ತರು ಅಂದ್ರೆ ರಿಟೈರ್ಡ್ ಆಗಿದ್ದಾರೆ. ಈಗ ಶಂಕರಪ್ಪ ಮೇಷ್ಟ್ರೇನಾಗಿದ್ದಾರೆ, ರಿಟೈರ್ಡ್ ಆಗಿ ಮನೆಯಲ್ಲಿದ್ದಾರೆ. ಅವರ ಮನೆಗೆ ಹೋಗಿ ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿದ. ನನಗೆ ನನ್ನ ತಂದೆಗೆ ಕಾಂಪ್ರಮೈಸ್ ಮಾಡಿಸಿ, ನನ್ನ ತಂದೆಯನ್ನ ಒಪ್ಪಿಸಿ, ನಮ್ಮಿಬ್ಬರಿಗೂ ರಾಜಿ ಮಾಡಿಸಿ ಅಂತ ಹೇಳಿ ನಿವೇದಿಸ್ತಾನೆ, ಬೇಡ್ಕೊಳ್ತಾನೆ. ನನ್ನ ಮುಖವನ್ನೇ ನೋಡಬಾರದು ಎಂದು ಹಠವಿದ್ದರೆ ಕೊನೆಗೆ ತಾಯಿಯಾದರೂ ನನ್ನನ್ನು ಕಾಣಬಾರದೆ ಅಂತ ಪ್ರಶ್ನೆ ಮಾಡಿ. ಸರಿ, ನನ್ನ ತಂದೆಗೆ ನಾನು ಕೆಟ್ಟವನು ಅಂತ ಹೇಳಿ ನನ್ನ ಮೇಲೆ ಕೋಪ ಇದೆ, ನನ್ನ ಮುಖವನ್ನ ನೋಡಲ್ಲ ಅಂತ ಹೇಳಿ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ. ಹಾಗಾದ್ರೆ ನನ್ನ ತಾಯಿಯಾದ್ರೂ ನನ್ನ ಮುಖವನ್ನ ನೋಡ್ಬಾರ್ದಾ? ಅಮ್ಮನ ಚಿನ್ನದ ಸರವನ್ನ ತಂದಿದ್ದೇನೆ, ಅದರೊಡನೆ 10,000 ರೂಪಾಯಿಗಳನ್ನು ತಂದಿದ್ದೇನೆ. ಅವನ್ನಾದರೂ ತಾಯಿಯ ಕಾಲ ಮೇಲೆ ಹಾಕಿ ಹೋಗುತ್ತೇನೆ. ತಂದೆಯವರಿಗೆ ಸ್ವಲ್ಪ ಸಮಾಧಾನ ಹೇಳಿ, ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಸಣ್ಣ ಉಪಕಾರ ಮಾಡಿ ಅಂತ ಬೇಡ್ಕೊಳ್ತಾನೆ. ಕೊನೆಗೆ ಶಂಕರಪ್ಪನವ್ರ ಮನೆಗೆ ಬಂದಂತಹ ಕರೀಂ ಏನ್ ಮಾಡ್ದ, ನನಗೆ ನನ್ನ ತಂದೆಗೆ ಸ್ವಲ್ಪ ಕಾಂಪ್ರಮೈಸ್ ಮಾಡಿಸಿ ಸರ್, ನನ್ನ ತಂದೆಯನ್ನ ಸಮಾಧಾನ ಮಾಡಿ ಕೇಳ್ ನೋಡಿ, ಅವ್ರಿಗೆ ನನ್ನ ಮುಖ ನೋಡ್ಬಾರ್ದು ಅಂತ ಅವ್ರೇನಾದ್ರು ನಿರ್ಧಾರ ಮಾಡಿದ್ರೆ ನನ್ ತಾಯಿಯಾದ್ರೂ ನನ್ ಮುಖ ನೋಡ್ಬಾರ್ದಾ? ಅಮ್ಮನ್ ಸರವನ್ನ ಅವತ್ತು ತಗೊಂಡು ಹೋಗಿದ್ನಲ್ಲ, ನಾನು ಇವತ್ತು ವಾಪಸ್ ತಂದಿದ್ದೀನಿ ಕೊಡೋಣ ಅಂತ. ಅದ್ರ ಜೊತೆಗೆ 10,000 ರೂಪಾಯಿ ದುಡ್ಡನ್ನು ಸಹ ತಂದಿದ್ದೀನಿ. ಅದನ್ನಾದ್ರೂ ನನ್ ತಾಯಿ ಕೊಟ್ಟು ನಾನು ಅವ್ರ ಹತ್ರ ಕ್ಷಮೆ ಕೇಳಿ ಹೋಗ್ತೀನಿ. ಇದಕ್ಕಾದ್ರೂ ಅವಕಾಶ ಮಾಡ್ಕೊಡಕ್ ಹೇಳಿ. ನಿಮ್ಮ ಶಿಷ್ಯನಿಗೆ, ನಿಮ್ಮ ಹಳೆಯ ಶಿಷ್ಯನೇನಿದ್ದೀನಲ್ಲ, ನನಗಿದೊಂದು ಸಣ್ಣ ಉಪಕಾರ ಮಾಡಿ ಅಂತ ಕೇಳ್ಕೊಂಡು. ಸರಿ, ಶಿಷ್ಯ ಇಷ್ಟೆಲ್ಲ ಕೇಳ್ಕೊಳ್ತಾ ಇದ್ದೇನೆ ಅಂತ ಹೇಳಿ ಶಂಕರಪ್ಪನವರು ಹೊರಟ್ರು. ಶಂಕರಪ್ಪ ಅವರು ಮುದುಕನೊಡನೆ 1 ಗಂಟೆ ಗೋಗರಿತಾರೆ, ಕೇಳ್ಕೊಳ್ತಾರೆ, ನಿವೇದಿಸ್ತಾರೆ, ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆಗ್ಲಿ ಬಿಡಪ್ಪ, ನೀನ್ ನೋಡದೇ ಇದ್ರೆ ಹೋಗ್ಲಿ, ಅವನ ತಾಯಿಯನ್ನಾದ್ರೂ ನೋಡೋದಕ್ಕೆ ಅವಕಾಶ ಮಾಡ್ಕೊಡು ಅಂತ ತರ್ಕಿಸ್ತಾರೆ. ತಾರ್ಕಿಕವಾಗಿ ಚರ್ಚೆನ ಮಾಡ್ತಾರೆ. ಸರಿ, ಅವನು ಮಾಡಿದ ತಪ್ಪೇ ಇರಬಹುದು, ಆದ್ರೆ ಚಿನ್ನದ ಸರವನ್ನ ತಗೊಂಡೋಗಿ ಕೆಟ್ಟ ಕೆಲಸವನ್ನ ಮಾಡಿದಾನ ಅವನು? ಇಲ್ಲ ಅಲ್ವಾ? ಏನೋ ಒಂದು ಸಾಧನೆಯನ್ನ ಮಾಡಿದಾನೆ, ಒಂದು ಒಳ್ಳೆ ರೀತಿಯಲ್ಲಿ ಬೆಳೆದಿದ್ದಾನೆ ಅವನು, ಅದಕ್ಕೆ ನೀನು ಒಪ್ಕೋಬೇಕಲ್ವಾ ಅಂತ ಕೇಳ್ತಾರೆ. ಆದ್ರೆ ಏನೇ ಚರ್ಚೆ ಮಾಡಿದ್ರು ಅದೆಲ್ಲ ನಿಷ್ಫಲ ಆಯ್ತು, ಏನು ಪ್ರಯೋಜನ ಆಗ್ಲಿಲ್ಲ, ಫಲ ನಿಷ್ಫಲ. ಒಂದು ಪದವನ್ನ ಕೇಳಿಸ್ಕೊಳ್ಳುವಂತಹ ತಾಳ್ಮೆ ಕೂಡ ಆ ಮುದುಕನಿಗೆ ಇರ್ಲಿಲ್ಲ ಅಲ್ವಾ? ಅದು ಒಳ್ಳೇದು ಕೆಟ್ಟದ್ದು ಕೇಳಿಸ್ಕೊಳ್ಬೇಕು, ಮೊದ್ಲು ತಾಳ್ಮೆಯಿಂದ ಕೇಳಿಸ್ಕೊಂಡಾಗ ಮಾತ್ರ ಅದನ್ನ ಬಗ್ಗೆ ನಾವು ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಒಳ್ಳೇದನ್ನ ಕೇಳಿಸ್ಕೊಳ್ಳುವಂತಹ ಮನಸ್ಥಿತಿ ಇರಬೇಕು. ಇಲ್ಲ ಅಂದ್ರೆ ಎಲ್ಲರಲ್ಲೂ ಕೆಟ್ಟದ್ದೇ ಕಾಣುತ್ತೆ, ಕೆಟ್ಟ ವಿಚಾರಗಳೇ ನಮ್ ಕಿವಿ ಮೇಲೆ ಬೀಳುತ್ತೆ. ಸೊ ಹೀಗಿರ್ಬೇಕಾದ್ರೆ ಆ ಮುದುಕನ ತಾಳ್ಮೆಯಿಂದ ಏನನ್ನೂ ಕೇಳಿಸ್ಕೊಂಡಿಲ್ಲ. ಕೊನೆಗೆ ಹೇಳ್ತಾರೆ,
ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ. ಅವನು ಕೆಟ್ಟ ಹೆಸರನ್ನ ತಂದಾಕಿದ್ದಾನೆ. ಸಾಹೇಬ್ ಬಹದ್ದೂರ್ ಅಂತ ನಮ್ಮ ವಂಶಕ್ಕೆ ಬಿರುದನ್ನ ಕೊಟ್ಟಿದ್ರು ರಾಜ ಮಹಾರಾಜರು. ಅದನ್ನ ಇವತ್ತು ಮಣ್ಣು ಪಾಲು ಮಾಡಿದ್ದಾನೆ. ಅವ್ರ ಕೀರ್ತಿಯನ್ನ ಹಾಳು ಮಾಡಿದ್ದಾನೆ ಅವನು. ಈ ಮಾತ್ನಲ್ಲಿ ನೀವು ಅಡ್ಡಬಾಯಿ ಹಾಕ್ಬೇಡಿ ಸರ್. ದಯವಿಟ್ಟು ಅವನ ಪರವಾಗಿ ನನ್ನ ಹತ್ರ ನೀವು ವಾದ ಮಾಡ್ಲಿಕ್ಕೆ ಬರ್ಬೇಡಿ, ಚರ್ಚೆ ಮಾಡ್ಬೇಡಿ, ಅವನ ಬಗ್ಗೆ ನೀವು ನನ್ನ ಹತ್ರ ಏನು ಹೇಳಲೇಬೇಡಿ ಅಂತ ಹೇಳಿದ್ರು. ಇಷ್ಟಕ್ಕೆಲ್ಲ ಕಾರಣ ಏನ್ ಗೊತ್ತಾ? ನೀವು ಕಲಿಸಿದ ಪಾಠದಿಂದಲೇ ಈ ಹಠಮಾರಿ ಇವತ್ತು ನಮ್ಮ ವಂಶದ ಕೀರ್ತಿಯನ್ನ ಮಣ್ಣು ಪಾಲು ಮಾಡಿದ್ದಾನೆ ಅಂತ ಹೇಳ್ಬಿಟ್ರು. ಕೊನೆಗೆ ಎಲ್ಲಿಗೆ ಬಂತು? ಮಾಸ್ಟರ್ ಬುಡಕ್ಕೆ ಬಂತು. ಜೀವನ ಹೀಗೆ ಮಕ್ಕಳೇ. ಜೀವನದಲ್ಲಿ, ಸಮಾಜದಲ್ಲಿ ನಾವು ಒಂದು ಒಳ್ಳೆ ಸಾಧನೆಯನ್ನ ಮಾಡಿ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ರೆ ಆ ಸಮಾಜ ನಮ್ಮ ಪೋಷಕರನ್ನ, ಶಿಕ್ಷಕರನ್ನ ಹೊಗಳುತ್ತೆ. ಅದೇ ಎಲ್ಲಾದ್ರೂ ಹರಿತೋ ಹರಿದೇನೋ ಒಂದು ಸಣ್ಣ ತಪ್ಪನ್ನ ಮಾಡಿಬಿಟ್ರೆ ಅದೇ ಹೊಪ್ಪಿದಂತಹ ಸಮಾಜ ನಮ್ಮ ಪೋಷಕರನ್ನ, ಶಿಕ್ಷಕರನ್ನ ಹೀಗಳೆಯುತ್ತೆ ಅಲ್ವಾ? ಅದಕ್ಕೆ ಹುಷಾರಾಗಿರಿ. ಏನೇ ನಿರ್ಧಾರವನ್ನ ಮಾಡಬೇಕಾದ್ರೂ 100 ಬಾರಿ ಯೋಚನೆ ಮಾಡಿ ಒಳ್ಳೆಯ ನಿರ್ಧಾರವನ್ನ ತಗೋಬೇಕು ಅಲ್ವಾ? ಹೀಗೆ ಕರೀಮನ ತಂದೆ ಹೇಳ್ತಾ ಹೋಗ್ತಾರೆ ಶಂಕರಪ್ಪನವರಿಗೆ. ಕೊನೆಗೆ ಹೇಳ್ತಾರೆ, ಹಣ ತಂದಿದ್ದಾನಂತೆ. ಕಳವಿನ ಹಣವೋ ದರೋಡೆಯ ಹಣವೋ ಎಂದು ಸಿಡುಕಿದ. ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳಿದ್ರು. ನೀವು ಕಲಿಸಿದ ಪಾಠದಿಂದಾಗಿ ಇವತ್ತು ಅವನು ಯಾವ ಮಟ್ಟಕ್ಕೆ ಬೆಳೆದಿದ್ದಾನೆ ಗೊತ್ತಾ? ನಮ್ಮ ಮನೆಯ ಮಾನ ಮರ್ಯಾದೆನೆಲ್ಲ ಮಣ್ಣು ಪಾಲು ಮಾಡಿದ್ದಾನೆ. ಈಗ ಬಂದಿದ್ದೀರಾ ನೀವು ಅವನ ಪರವಾಗಿ. ಅವನ ಹಣ ತಂದಿದ್ದಾನಂತೆ. ಹಣ ಅದೇನು ಅವನು ದುಡಿದ ಹಣನಾ ಅಥವಾ ಕಳವಿನ ಹಣವೋ, ದರೋಡೆ ಮಾಡ್ಕೊಂಡ್ ಬಂದಿದ್ದಾನೋ ಅಥವಾ ಇನ್ನೊಬ್ಬರ ತಲೆ ಹೊಡೆದ ಹಣನೋ ತಂದಿದ್ದಾನೋ ಯಾರಿಗ್ ಗೊತ್ತು ಅಂತ ಹೇಳಿ ಬೈಯೋದಿಕ್ ಶುರು ಮಾಡ್ತಾರೆ. ಆಗ ಶಂಕರಪ್ಪನವರಿಗೆ ತುಂಬಾ ಬೇಜಾರಾಗುತ್ತೆ. ಮುಖ ಬಾಡಿಸ್ಕೊಂಡು ವಾಪಸ್ ಹೋಗ್ತಾರೆ. ಕರೀಮನ ಹಣ ಕಳವಿನದೂ ಅಲ್ಲ, ದರೋಡೆಯದೂ ಅಲ್ಲ. ಇಲ್ಲಿ ಲೇಖಕರು ನಮ್ಗೆ ವಿವರಣೆ ಕೊಡ್ತಾ ಹೋಗ್ತಾರೆ, ಕರೀಮ ಎಲ್ಲಿಂದ ಅಷ್ಟು ಹಣವನ್ನ ತಂದ ಅಂತ. ಅವನು ಕಳ್ತನನೂ ಮಾಡ್ಕೊಂಡ್ ಬಂದಿಲ್ಲ, ಯಾರ ಮನೆಯಲ್ಲಿ ದರೋಡೆನೂ ಮಾಡ್ಕೊಂಡ್ ಬಂದಿಲ್ಲ, ಯಾರ ತಲೆಯನ್ನ ಹೊಡೆದು ದುಡ್ಡನ್ನ ತಂದಿಲ್ಲ. ಬದಲಾಗಿ ಸಣ್ಣ ಪ್ರಾಯದಲ್ಲೇ ಮಗ್ಗದ ಸಹಕಾರಿ ಸಂಘವನ್ನ ಸ್ಥಾಪಿಸಿ ಅವನೀಗ ಅದರ ಅಧ್ಯಕ್ಷನಾಗಿದ್ದಾನೆ. ಸಣ್ಣ ಪ್ರಾಯ, ಒಂದು ಚಿಕ್ಕ ವಯಸ್ಸಿನಲ್ಲೇ ಇವನ್ ಮನೆ ಬಿಟ್ಟು ಹೋಗಿದ್ನಲ್ವಾ ತಾಯಿಯ ಚಿನ್ನದ ಸರವನ್ನ ತಗೊಂಡು, ಅದನ್ನ ಬಳಸ್ಕೊಂಡು ಅವನಿಗೆ ಮಗ್ಗದಲ್ಲಿ ಆಸಕ್ತಿ ಇತ್ತು. ಆ ಮಗ್ಗಕ್ಕೆ ಸಂಬಂಧಿಸಿದಂತೆ ಒಂದು ಸಂಘ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ಕೊಂಡ. ಅದರ ಮೂಲಕ ಬೆಳೀತಾ 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 ಈಗ ಆ ಮಗ್ಗದ ಸಂಘಕ್ಕೆ, ಸಹಕಾರಿ ಸಂಘಕ್ಕೆ ಅಧ್ಯಕ್ಷನಾಗಿದ್ದಾನೆ ಅವನು. ಸಾಕಷ್ಟು ಯಶಸ್ವಿಯೂ ಧನವಂತನೂ ಆಗಿದ್ದಾನೆ. ಸಾಕಷ್ಟು ಯಶಸ್ಸು ಸಿಕ್ಕಿದೆ ಅವನಿಗೆ. ಅಷ್ಟೇ ಅಲ್ಲ, ಹಣವೂ ಸಹ ಸಿಕ್ಕಿದೆ. ಹಣ ಸಂಪಾದನೆಯನ್ನ ಮಾಡಿ ಶ್ರೀಮಂತನೂ ಸಹ ಆಗಿದ್ದಾನೆ. ಅದು ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನ, ಪರಿವರ್ತನೆಗಳನ್ನ ತಂದು ಹೆಸರು ಮಾಡಿದ್ದಾನೆ. ಒಂದು ಬದಲಾವಣೆಯನ್ನ ತಂದಿದ್ದಾನೆ, ಹೊಸ ಚೇಂಜಸ್ ಅನ್ನ ತಂದಿದ್ದಾನೆ, ರಿಸರ್ಚ್ ಮಾಡಿದ್ದಾನೆ. ಒಂದು ಕೆಲಸವನ್ನ ಹೇಗೆ ಬೇಗ ಬೇಗ ಮಾಡಬಹುದು ಅಥವಾ ಅದರಲ್ಲಿ ಇರುವಂತಹ ಕಲೆಯನ್ನ ಬೆಳೆಸ್ತಾ ಹೋಗಿದ್ದಾನೆ. ಈಗ ಮಗ್ಗದಲ್ಲಿ ಸಾಮಾನ್ಯವಾಗಿ ಸಾಧಾರಣವಾಗಿರುತ್ತೆ, ಯಾವುದೇ ಅಟ್ರಾಕ್ಟಿವ್ ಆಗಿರುವಂತಹ ಬಟ್ಟೆಗಳು ಬರಲ್ಲ ಅಂತಂದ್ರೆ ಯಾರು ಕೊಳ್ಳಲ್ಲ. ಅದೇ ಅದರಲ್ಲಿ ಸ್ವಲ್ಪ ಡಿಸೈನ್ ಮಾಡ್ತಾ ಹೋದ್ರೆ, ಅದ್ರ ಸ್ವಲ್ಪ ಶೈನ್ ತುಂಬ್ತಾ ಹೋದ್ರೆ ಎಲ್ಲರಿಗೂ ಅದರಲ್ಲಿ ಆಸಕ್ತಿ ಮೂಡುತ್ತೆ. ಆ ಬಟ್ಟೆಗಳನ್ನ ಎಲ್ಲರೂ ತಗೊಳ್ತಾರೆ. ಹಾಗೆ ಇವನು ಸಹ ಮಗ್ಗದಲ್ಲಿ ಒಂದು ಹೊಸ ಪರಿವರ್ತನೆಯನ್ನ ಮಾಡಿದಾನೆ ಅಂತ ಹೇಳ್ತಾರೆ. ಆದ್ರೆ ಈ ವಿಷಯದ ಲವಲೇಶವು ತಂದೆಗೆ ತಿಳಿಯದು. ಈ ವಿಷಯದ ಬಗ್ಗೆ ಒಂದಿಷ್ಟು ಕೂಡ ಅವರ ತಂದೆಗೆ ಗೊತ್ತಿಲ್ಲ. ಯಾಕೆ ಗೊತ್ತಾ? ಆತ ಕರೀಮನ ಕಡೆಗೆ ತನ್ನ ಹೃದಯವನ್ನು ಮನೆಯ ಬಾಗಿಲು ಮುಚ್ಚಿದಂತೆ ಸಂಪೂರ್ಣವಾಗಿ ಮುಚ್ಚಿಬಿಟ್ಟಿದ್ದಾನೆ. ಹೇಗೆ ಮನೆಯ ಬಾಗಿಲನ್ನ ಮುಚ್ಚಿ ನನ್ನ ಮಗ ಸತ್ ಹೋದ ಅಂತ ಅನ್ಕೊಂಡ ಅಲ್ವಾ, ಹಾಗೆ ಅವನ ಮನಸ್ಸು ಸಹ ಮುಚ್ಚಿಬಿಟ್ಟಿದೆ. ಅಂದ್ರೆ ಅವನ ಮನಸ್ಸಿಗೂ ಸಹ ಕರೀಮ್ ಬಗ್ಗೆ ಯಾವುದೇ ವಿಚಾರಗಳ ಲವಲೇಶವು ಗೊತ್ತಿಲ್ಲ, ತಿಳ್ಕೊಳ್ಳುವಂತಹ ಮನಸ್ಥಿತಿ ಅವನಿಗೆ ಇರ್ಲಿಲ್ಲ. ಯಾರಾದ್ರೂ ಅಪ್ಪಿ ತಪ್ಪಿ ಕರೀಮ್ ಅಂತ ಒಬ್ಬ ಮಗ ಇದ್ನಲ್ವಾ ನಿಮಗೆ ಅಂತ ಹೇಳಿ ಹೆಸರು ಎತ್ತು ಬಿಟ್ರೆ ಮುಗೀತು ಕತೆ. ನನಗೆ 2 ಮಕ್ಕಳು, ಕಳ್ಳರ ಪರಿಚಯ ನನಗಿಲ್ಲ ಅಂತ ನಿಷ್ಠೂರವಾಗಿ ಉತ್ತರವನ್ನ ಕೊಡ್ತಾ ಇದ್ದ. ನನಗೆ 2 ಮಕ್ಕಳು ಸ್ವಾಮಿ, ಕಳ್ಳರು ಕದೀಮರ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಅಂತ ಉತ್ತರವನ್ನ ಕೊಡ್ತಾ ಇದ್ದ. ಇಷ್ಟೆಲ್ಲ ಆದ್ಮೇಲೆ
ಕರೀಂ ಬಂದ, ಶಿಕ್ಷಕರನ್ನ ಕರ್ಕೊಂಡ್ ಬಂದ, ತಂದೆಯನ್ನ ಒಪ್ಸೋ ಪ್ರಯತ್ನ ಮಾಡ್ದ, ಏನು ಸಫಲ ಆಗ್ಲಿಲ್ಲ. ಹಾಗಾಗಿ ಇನ್ನೊಂದಷ್ಟು ವರ್ಷಗಳ ಕಳೆಯಿತು. ಮುಂದೆ ಕೆಲವು ವರ್ಷಗಳ ಆದ್ಮೇಲೆ ಅನಂತರ ಅಬ್ದುಲ್ ರಹೀಂ ಈಗ ಇನ್ನೂ ಸೊರಗೋಗಿದ್ದಾನೆ, ಹಾಸಿಗೆಯಲ್ಲಿ ಹೊರಗಿದ್ದಾನೆ, ಅನಾರೋಗ್ಯದಿಂದ ನರಳುತ್ತಾ ಇದ್ದಾನೆ, ಎಲುಬಿನ ಹಂದರವಾಗಿದ್ದಾನೆ, ಅವನಿಗೆ ಆರೋಗ್ಯ ಕೆಟ್ಟು ಹೋಗಿದೆ. ಸೊ ಹಾಗಾಗಿ ಅವನ ಹಾಸಿಗೆ ಇಟ್ಕೊಂಡಿದ್ದಾನೆ, ಹಾಸಿಗೆ ಮೇಲೆ ಮಲಗಿದ್ದಾನೆ. ಅವನ ಎಲುಬಿನ ಹಂದರ ಅಂದ್ರೆ ಒಂದು ಹಸ್ತಿ ಪಂಜರನೇನೋ ಅನ್ನೋ ರೀತಿಯಲ್ಲಿ ಬರೀ ಮೂಳೆಗಳ ಎದ್ದು ಕಾಣುವ ರೀತಿಯಲ್ಲಿ ಅವನ ದೇಹ ಸೊರಗೋಗಿದೆ. ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ, ಕಿವಿನೂ ಸರಿಯಾಗಿ ಕೇಳ್ತಾ ಇಲ್ಲ. ಶಂಕರಪ್ಪ ಅವರು ಬಾಗಿಲು ತಟ್ಟಿದ್ರು. ಅಂತಹ ಒಂದು ದಿನ ಶಂಕರಪ್ಪ ಅವರು ಒಳಗಡೆ ಬಂದು ಬಾಗಿಲನ್ನ ತಟ್ತಾರೆ. ಸರಿ, ಬಾಗಿಲನ್ನ ತಟ್ಟಿ ಒಳಗಡೆ ಬಂದ್ರು. ಅವ್ರ ಕೈಯಲ್ಲಿ ಒಂದು ವಾರ್ತಾಪತ್ರಿಕೆ ಇತ್ತು. ವಾರ್ತಾಪತ್ರಿಕೆ ಅಂದ್ರೆ ಒಂದು ನ್ಯೂಸ್ ಪೇಪರ್ ಇತ್ತು. ರಹೀಂ ಸಾಹೇಬರೇ, ಈ ಪತ್ರಿಕೆ ನೋಡಿದಿರಾ? ಈ ಭಾವಚಿತ್ರ ನೋಡಿ. ಮುದುಕ ಕಣ್ಣಿನ ಹತ್ತಿರ ತಂದ. ಆದರೆ ಪಾಪ ಕಣ್ಣು ಮಂಜಾಗಿವೆ ಅಲ್ವಾ. ರಹೀಂ ಸಾಹೇಬ್ರೆ, ಇವತ್ತಿನ ಪತ್ರಿಕೆ ನೋಡಿದೀರಾ ನೀವು ಅಂತ ಕೇಳಿದ್ರು. ಯಾರು ಕೇಳಿದ್ದು? ಶಂಕರಪ್ಪ. ಇಲ್ಲಿ ಒಂದು ಚಿತ್ರ ಬಂದಿದೆ, ಇಲ್ಲಿ ಒಂದು ಫೋಟೋ ಬಂದಿದೆ, ಆ ಫೋಟೋ ನೋಡಿದ್ರಾ ಅಂತ ಕೇಳಿದಾಗ ಆ ಪಾಪ ಸಾಹೇಬ್ರು ಅಬ್ದುಲ್ ರಹೀಂ ಏನ್ ಮಾಡ್ತಾನೆ, ಆ ಪೇಪರ್ ಅನ್ನ ಕಣ್ಣು ಮುಂದೆ ತರೋ ಪ್ರಯತ್ನ ಮಾಡ್ತಾನೆ. ಕಣ್ಣು ಮಂಜಾಗಿದೆ, ಕಣ್ಣಿಗೆ ಏನು ಕಾಣಿಸ್ತಾ ಇಲ್ಲ. ಅವನ ಹೆಂಡತಿ ಬಂದು ಆ ಪತ್ರಿಕೆಯನ್ನ ತಗೊಂಡು ಹೋಗ್ತಾಳೆ. ಆಗ ಅವರು ಹೆಂಡತಿ ನೋಡ್ಬಿಟ್ಟು ಹೇಳ್ತಾಳೆ, ಕರೀಂ, ನಮ್ಮ ಕರೀಂ, ನಮ್ಮ ಕರೀಂ ಎಂದು ಗಟ್ಟಿಯಾಗಿ ಉದ್ಘರಿಸಿದಳು. ತುಂಬಾ ಆಶ್ಚರ್ಯ ಆಗ್ಬಿಡುತ್ತೆ. ತುಂಬಾ ಸಂತೋಷದಿಂದ ಕರೀಂ ರೀ, ನಮ್ ಕರೀಮು, ನಮ್ ಕರೀಂ ಅಂತ ಹೇಳಿ ಜೋರಾಗಿ ಕಿರ್ಚ್ಕೊಂಡು ಕೂಗ್ಕೊಂಡು. ಆಗ ಅವನ ತಂದೆ ಹೇಳುವಂತಹ ಮಾತು ನೋಡಿ, ಏನೋ ಜೈಲಿಗೆ ಹೋದನೆ, ಪಾಶಿ ಆಯಿತೆ, ಇನ್ನು ಮನೆತನದ ಮೇಲೆ ಯಾವ ಅಪಕೀರ್ತಿಯನ್ನ ಹೇರಿದ್ದಾನೆ ಎಂದು ಮುದುಕ ಕೆಮ್ಮೊತ್ತ ಜೋರಾಗಿ ಗರ್ಜಿಸ್ತಾರೆ. ಜೋರಾಗಿ ಕೇಳ್ತಾರೆ, ಏನಾಯ್ತಮ್ಮ, ಮತ್ತಿನ್ನೇನ್ ಮಾಡ್ದ? ಓ, ಜೈಲಿಗೆ ಹೋಗ್ಬಿಟ್ಟ, ಕೊನೆಗೂ ಕೊಲೆಗಿಲೆ ಮಾಡಿ ಕೊಲೆಗಾರ ಅಂತ ಅನ್ಸ್ಕೊಂಡ್ಬಿಟ್ನಾ? ಅದೊಂದು ಆಪಾದನೆ ಬಂತ? ಇನ್ನಮ್ಮ ಈ ಮನೆತನದ ಮೇಲೆ ಇನ್ನು ಏನೆಲ್ಲಾ ಅಪಕೀರ್ತಿಯನ್ನ ಕೆಟ್ಟದ್ದನ್ನ ಹೇರ್ಬೇಕು ಅನ್ಕೊಂಡಿದಾನೋ, ಇನ್ನು ಯಾವ್ಯಾವ ರೀತಿಯಲ್ಲಿ ಮನೆಯ ಮಾನ ಮರ್ಯಾದಿನ ಹರಾಜಾಕ್ಬೇಕು ಅಂತ ಅನ್ಕೊಂಡಿದಾನೋ ಅಂತ ಹೇಳಿ ಜೋರಾಗಿ ಗರ್ಜಿಸ್ತಾರೆ. ರಹೀಂ ಸಾಹೇಬರೇ, ನಿಮ್ಮ ಮಗ ಕರೀಮನಿಗೆ ರಾಷ್ಟ್ರಪತಿ ಅವರು ಪದ್ಮಭೂಷಣ ಬಿರುದನ್ನು ಕೊಟ್ಟಿದ್ದಾರೆ. ಅದರ ಭಾವಚಿತ್ರ ಈ ವಾರ್ತಾಪತ್ರಿಕೆಯಲ್ಲಿದೆ. ಆಗ ಶಂಕರಪ್ಪನವರು ಹೇಳ್ತಾರೆ, ರಹೀಂ ಸಾಹೇಬ್ರೆ, ನಿಮ್ಮ ಮಗನಿಗೆ ರಾಷ್ಟ್ರಪತಿಯವರು ಪದ್ಮಭೂಷಣ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಆ ಚಿತ್ರ ಈ ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಆಗ ಅಬ್ದುಲ್ ರಹೀಂ, ಪದ್ಮಭೂಷಣ ಅಂದ್ರೆ ಏನು ಅಂತ ಕೇಳ್ತಾರೆ. ಅಂದ್ರೆ ಪದ್ಮಭೂಷಣ ಏನೋ ಒಂದು ಸಾಧನೆ ಆಗಿದೆ, ಏನೋ ಒಂದು ಸಿಕ್ಕಿದೆ ಅನ್ನುವಂತಹ ಆಶ್ಚರ್ಯ ಅವನ ಮಾತಲ್ಲಿ ಇದೆ. ಆದ್ರೆ ಹಂಗಂದ್ರೆ ಏನು ಅಂತ ಕೂಡ ಅದು ಗೊತ್ತಿಲ್ಲ. ಆಗ ಶಂಕರಪ್ಪನವ್ರು ಹೇಳ್ತಾರೆ, ಪದ್ಮಭೂಷಣ ಅಂದ್ರೆ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಿನ ಬಿರುದು, ಗೊತ್ತಾ? ಖಾನ್ ಸಾಹೇಬ್, ಖಾನ್ ಬಹದ್ದೂರ್, ದಿವಾನ್ ಬಹದ್ದೂರ್ ಇವೆಲ್ಲದರಿಂದ ಮೇಲು ದೊಡ್ಡ ಬಿರುದು ಇದು ಅಂತ ಹೇಳ್ತಾರೆ. ಅಂದ್ರೆ ತಂದೆಗೆ ತಮ್ಮ ಮನೆತನಕ್ಕೆ ಸಿಕ್ಕಿರುವಂತಹ ಖಾನ್ ಬಹದ್ದೂರ್, ಸಾಹೇಬ್ ಬಹದ್ದೂರ್ ಅಂತ ಇದೆಯಲ್ಲ, ಇದೇ ದೊಡ್ಡ ಪ್ರಶಸ್ತಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಶಂಕರಪ್ಪನವರು ಮನವರಿಕೆ ಮಾಡ್ತಾರೆ, ಇಲ್ಲ ಪದ್ಮಭೂಷಣ ಏನ್ ನಿಮ್ ಮಗನಿಗೆ ಸಿಕ್ಕಿದ್ಯಲ್ವಾ, ಇದು ನೀವ್ ಅನ್ಕೊಂಡಿರುವಂತಹ ಸಾಹೇಬ್ ಬಹದ್ದೂರ್ ಆಗ್ಲಿ, ಖಾನ್ ಸಾಹೇಬ್ ಆಗ್ಲಿ, ಖಾನ್ ಬಹದ್ದೂರ್ ಆಗ್ಲಿ, ದಿವಾನ್ ಬಹದ್ದೂರ್ ಆಗ್ಲಿ ಇವೆಲ್ಲದಕ್ಕಿಂತ ದೊಡ್ಡ ಬಿರುದು ಅಂತ ಹೇಳ್ತಾರೆ. ಈಗ ತಂದೆಯ ಮನಸ್ಸು ಹೇಗೆ ಬದಲಾಗತ್ತೆ ಅಂದ್ರೆ, ಸಾಧನೆ ಮಾಡಿದಾಗ ಕೆಟ್ಟದ್ದು ಕೂಡ ಒಳ್ಳೇದಾಗತ್ತೆ. ಕರೀಂ, ನನ್ನ ಕರೀಂ ಸಾಹೇಬ್ ಬಹದ್ದೂರ್ಗಿಂತಲೂ ಮೇಲಾದನೆ. ಈಗ ಒಂದು ಒಳ್ಳೆಯ ಭಾವನೆ ಕರೀಮನ ಬಗ್ಗೆ ತಂದೆಯಲ್ಲಿ ಮೂಡ್ತಾ ಇದೆ. ಅಯ್ಯೋ, ನನ್ನ ಕರೀಮ ಇವನು ಸಾಹೇಬ್ ಬಹದ್ದೂರ್ಗಿಂತ ದೊಡ್ಡವನಾಗ್ಬಿಟ್ನಾ, ಅಷ್ಟು ದೊಡ್ಡ ಬಿರುದು ಸಿಕ್ಬಿಡ್ತಾ ಇವನಿಗೆ. ನಿಜಕ್ಕೂ ದೇವ್ರು ದೊಡ್ಡವನು ಬಿಡಪ್ಪ. ಯಾವಾಗ ದೇವ್ರು ದೊಡ್ಡವನಂತೀರಿ? ಒಳ್ಳೆ ಕೆಲಸ ಆಯ್ತು ಅಂದಾಗ. ಕೆಟ್ಟದಾಯ್ತು ಅಂದ್ರೆ ಅಯ್ಯೋ ದೇವ್ರಿಗೆ ಕಣ್ಣೇ ಕಾಣಿಸಲ್ಲ ಬಿಡಪ್ಪ ಅಂತೀವಿ ಅಲ್ವಾ? ಹಾಗೆ ದೇವರು ದಯಾಳು, ದೇವರು ತುಂಬಾ ಉದಾರಿಯಪ್ಪ, ಕರುಣಾಮಯಿ. ನನ್ನ ಬಾಯಿಯಿಂದ ಬಿದ್ದ ಕೆಟ್ಟ ಮಾತನ್ನ ದೇವರು ಕಿವಿಗೆ ಹಾಕೊಳ್ಳೇ ಇಲ್ಲ.
ಒಳ್ಳೆ ಕೆಲಸ ಮಾಡ್ದ. ದೇವರ ಕಿವಿಗೆ ನನ್ನ ಮಗನಿಗೆ ಹಾಕಿದಂತ ಶಾಪಗಳು ಬೀಳಲೇ ಇಲ್ಲ. ಬಿದ್ದಿದ್ರೆ ಪಾಪ ಏನೆಲ್ಲಾ ಅನಾಹುತ ಆಗ್ತಿತ್ತೋ ನನ್ನ ಮಗನ ಜೀವನದಲ್ಲಿ ಅಲ್ವಾ. ನನ್ನ ಕರೀಂ ಮಗ್ಗದ ಹುಸೇನ್ ಸಾಹೇಬರ ಹೆಸರಿಗೆ ಕೀರ್ತಿ ತಂದ. ಕೆಟ್ಟವನು ಅನ್ನುವಂತಹ ಮನಸ್ಥಿತಿ ಇದ್ದಾಗ ಅದೇ ತಂದೆ ತನ್ನ ಮಗನ ಬಗ್ಗೆ ನನ್ನ ಮನೆತನದ ಮಾನ ಮರ್ಯಾದೆಯನ್ನ ಮಣ್ಣು ಪಾಲು ಮಾಡ್ದ, ಮಸಿ ಹಚ್ಚದ ನನ್ನ ಮನೆತನ ಕೀರ್ತಿಗೆ ಅಂತ ಹೇಳ್ದ. ಅದೇ ಒಳ್ಳೆ ಸಾಧನೆ ಅಂತ ಬಂದಾಗ, ಒಳ್ಳೆ ಸಾಧನೆ ಮಾಡಿ ಒಂದು ಪ್ರಶಸ್ತಿ ಸಿಕ್ತು ಅಂತ ಅಂದಾಗ ನನ್ನ ಮಗನಿಂದ ನನ್ನ ವಂಶದ ಕೀರ್ತಿ ಹೆಚ್ಚಾಯ್ತು ಅಂತ ಹೇಳ್ತೀವಿ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಮಕ್ಕಳೇ, ಒಳ್ಳೆಯದಕ್ಕೆ ಖಂಡಿತ ಬೆಲೆ ಇದೆ. ನೀವು ಒಂದು ಒಳ್ಳೆಯ ಸಾಧನೆಯನ್ನ ಮಾಡಿದ್ರೆ ಮಾಡದಂತಹ ಸಣ್ಣ ಪುಟ್ಟ ತಪ್ಪುಗಳು ಕೂಡ ನಿಮಗೆ ಮೆಟ್ಟಿಲಾಗಿ ಕಾಣಿಸುತ್ತೆ. ನಿಮ್ಮನ್ನ ನೋಡುವಂತವರಿಗೆ ಅದು ಸಾಧನೆಯ ಮೆಟ್ಟಿಲಾಗಿ ಕಾಣುತ್ತೆ ಅಲ್ವಾ. ಹಾಗಂತ ತಪ್ಪು ಮಾಡ್ಕೊಂಡು ಹೋಗ್ಬೇಕು ಅಂತಲ್ಲ, ಅರಿತೋ ಹರಿದೆ ಮಾಡುವಂತಹ ತಪ್ಪುಗಳು ನಿಮ್ಮ ಸಾಧನೆ ಮೆಟ್ಟಿಲಾಗಿ ಇತಿಹಾಸದಲ್ಲಿ ಉಳ್ಕೊಳ್ಳುತ್ತೆ. ಈ ರೀತಿಯಾಗಿ ಬಿಕ್ಕಿ ಬಿಕ್ಕಿ ಅಳತಾ ತನ್ನ ಮಗನ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ ಅಬ್ದುಲ್ ರಹೀಂ. ಅರ್ಥ ಆಗಿದೆ ಅಲ್ವಾ ಮಕ್ಕಳೇ? ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಈ ಪಾಠ ಅರ್ಥ ಆಗಿದ್ರೆ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕಮೆಂಟ್ ಮಾಡಿ. ಇದು ನಿಮಗೆ ಒಂದ್ ರೀತಿ ರಿವಿಷನ್ ಆಗುತ್ತೆ, ತುಂಬಾ ಉಪಯೋಗನ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದುವರೆಗೂ ನೀವು ನಮ್ಮ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಮಕ್ಕಳೇ. ಇದ್ರ ಜೊತೆಗೆ ನಿಮ್ಗೆ ಮುಂದೆ ಯಾವ ವಿಡಿಯೋಗಳು ಬೇಕು ಅಂದ್ರೆ ಯಾವ ಪಾಠ, ಪದ್ಯ ಮತ್ತು ವ್ಯಾಕರಣಾಂಶಗಳ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದರ ಮೂಲಕ ಆ ಕಮೆಂಟ್ ನೀವೇನ್ ಕಳಿಸ್ತೀರಾ ಅದರ ಮೇಲೆ ನಾನು ವಿಡಿಯೋಗಳನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಮಕ್ಕಳೇ. ಇದುವರೆಗೂ ನಮ್ಮ ವಿಡಿಯೋವನ್ನ ನೋಡಿದ್ದಕ್ಕೆ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.